Hi, welcome to all. Welcome to Invoice Academy. And today we are going to deal with same January current affairs na continue ಮಾಡೋಣ. ಸೊ ಇದ್ರಲ್ಲಿ ಏನಂತಂದ್ರೆ ಇವತ್ತು ಎಕನಾಮಿ ಪಾರ್ಟ್ ನ ನೋಡ್ತಾ ಹೋಗೋಣ. ಸೊ ಒನ್ ಬೈ ಒನ್ ಕ್ಲೀನ್ ಆಗಿ ಎಷ್ಟು ಕ್ಲೀನ್ ಆಗಿ ತಿಳ್ಕೊಳಕಾಗುತ್ತೆ ಅಷ್ಟು ನೋಡ್ತಾ ಹೋಗೋಣ. ಓಕೆ, ದ ಫಸ್ಟ್ ಒನ್ ಏನ್ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಓಕೆ ದ ರಿವಿಷನ್ ಆಫ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬೇಸ್ ಇಯರ್ 2024. ಓಕೆ, ಸೊ ಫಸ್ಟ್ ಇರೋದು 2 ಪಾಯಿಂಟ್ ನ್ಯೂಸ್ ಅಲ್ಲಿ ಇದೆ. ಏನಂದ್ರೆ ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಓಕೆ, ಸೆಕೆಂಡ್ ಇನ್ನೊಂದು ಪಾಯಿಂಟ್ ಅಂತಂದ್ರೆ ಬೇಸ್ ಇಯರ್ ನ ಚೇಂಜ್ ಮಾಡಿದ್ದಾರೆ. ಓಕೆ, ಬೇಸ್ ಇಯರ್ ನ ಚೇಂಜ್ ಮಾಡಿದ್ದಾರೆ. ಓಕೆ, ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮ್ಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು, ಯಾರು ರಿಲೀಸ್ ಮಾಡ್ತಾರಂತ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಬೇಸ್ ಇಯರ್ ನ ಚೇಂಜ್ ಮಾಡಿದ್ದಾರೆ, ಏನಕ್ಕೆ ಚೇಂಜ್ ಮಾಡಿದ್ದಾರೆ ಅಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಸೊ ನಮ್ಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಗೊತ್ತು. ಸೊ ನಮ್ಗೆ ಏನಾದ್ರು ಕ್ಯಾಲ್ಕುಲೇಟ್ ಮಾಡಬೇಕು ಅಥವಾ ಆಸ್ ಎ ಮಿನಿಸ್ಟರ್ ಆಫ್ ಸ್ಟ್ರಾಟಜಿಕ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಥವಾ ಎಕನಾಮಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೊ ಇನ್ಫ್ಲೇಷನ್ ಮೆಜರ್ ಮಾಡಬೇಕು. ಸೊ ಎಷ್ಟು ಗ್ರೋತ್ ಆಗ್ತಿದೆ ಅಂತ ತಿಳ್ಕೊಬೇಕಂದ್ರೆ ಎನಿ ಒಂದು ಇಂಡೆಕ್ಸ್ ಕೂಡ ಮ್ಯಾಟರ್ ಆಗ್ತದೆ. ಓಕೆ, ಸೊ ಅದರಿಂದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನ ತಗೊಂಡಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ನಾವೇನು ಕನ್ಸ್ಯೂಮ್ ಮಾಡ್ತೀವಿ ಆಸ್ ಎ ಜನ ಆಗ್ಲಿ ಪಬ್ಲಿಕ್ ಆಗ್ಲಿ ತಗೊಂತಾರೆ, ಅದ್ರ ಬೇಸಿಸ್ ಮೇಲೆ ಕೆಲವೊಂದು ವೇಟೇಜ್ ಪ್ರಾಡಕ್ಟ್ ಇರ್ತವೆ, ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಹಾಗಿದ್ರೆ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನ ಯಾರು ರಿಲೀಸ್ ಮಾಡ್ತಾರೆ, ಯಾರು ಡಾಟಾ ಕಲೆಕ್ಟ್ ಮಾಡ್ತಾರೆ ಅಂತ ಒಂದು ಸ್ಟ್ಯಾಟಿಕ್ಸ್ ನ ಬೇಸಿಕ್ಸ್ ನ ನೋಡ್ತಾ ಹೋಗೋಣ. ಓಕೆ, ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತಿರ್ಬೇಕಂತಂದ್ರೆ CPI. ಓಕೆ, ಸೊ ಇದನ್ನ ಡಾಟಾ ರಿಲೀಸ್ ಮಾಡೋದು ಮತ್ತೆ ಕಲೆಕ್ಟ್ ಮಾಡೋದು ಯಾರು ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ಲೇಬರ್ ಬ್ಯೂರೋ. ಓಕೆ, ಸೊ ಲೇಬರ್ ಬ್ಯೂರೋ ಬಂದ್ಬಿಟ್ಟು ಓಕೆ, ಸೊ ಲೇಬರ್ ಬ್ಯೂರೋ ಬರುತ್ತೆ. ಸೊ ಯಾರಂತಂದ್ರೆ ಇದು ಬಂದ್ಬಿಟ್ಟು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಓಕೆ, CSO. ಓಕೆ, ಅದೇ ಏನ್ ಮಾಡುತ್ತೆ ಹೆಡ್ ಕ್ವಾರ್ಟರ್ಸ್ ಬಂದು ನ್ಯೂ ಡೆಲ್ಲಿಯಲ್ಲಿ ಇರೋದು. ಓಕೆ, ನ್ಯೂ ಡೆಲ್ಲಿಯಲ್ಲಿ ಇರೋದು. ಓಕೆ, ಅವರು CPI ನ ರಿಲೀಸ್ ಮಾಡ್ತಾರೆ. ಓಕೆ, CPI ಡಾಟಾನ ಕಲೆಕ್ಟ್ ಮಾಡೋದಾಗ್ಲಿ ರಿಲೀಸ್ ಮಾಡೋದಾಗ್ಲಿ ಎಂಫಸಿಸ್ ಮಾಡೋದು ಮೇನ್ ಬಂದ್ಬಿಟ್ಟು CSO. ಓಕೆ, ಸೊ ಇಲ್ಲಿ ಏನ್ ಗೊತ್ತಿರ್ಬೇಕಂತಂದ್ರೆ ಮೇನು ಇದು ಬಂದ್ಬಿಟ್ಟು CSO ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಸೊ ಅದ್ರ ಅಂಡರ್ ಬರೋದು CSO ಬರುತ್ತೆ. ಸೊ ಅದೇ ರೀತಿ ಇದು ಯೂನಿಯನ್ ಗೌರ್ಮೆಂಟ್ ಆಯ್ತು, ಅಂದ್ರೆ ಓವರ್ ಆಲ್ ಸೆಂಟ್ರಲ್ ಗೌರ್ಮೆಂಟ್ ಆಯ್ತು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಇನ್ನೊಂದು ಪಾಯಿಂಟ್ ಏನ್ ಗೊತ್ತಿರ್ಬೇಕಂದ್ರೆ KS ಎಕ್ಸಾಮ್ ಪಾಯಿಂಟ್ ವ್ಯೂ ಅಲ್ಲಿ ಸೊ ಕರ್ನಾಟಕದಲ್ಲಿ ಯಾರು ರಿಲೀಸ್ ಮಾಡ್ತಾರೆ. ಓಕೆ, ಕರ್ನಾಟಕದಲ್ಲಿ CPI ನ ಯಾರು ರಿಲೀಸ್ ಮಾಡ್ತಾರೆ ಅಂತ ಗೊತ್ತಿರ್ಬೇಕು. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಬೈ ಯಾರಂತಂದ್ರೆ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಏನಂತಂದ್ರೆ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್, ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಇದು ಕರ್ನಾಟಕ ಗೌರ್ಮೆಂಟ್ ರಿಲೀಸ್ ಮಾಡೋದು, CPI ಡಾಟಾ ಕಲೆಕ್ಟ್ ಮಾಡೋದು ಮತ್ತೆ ರಿಲೀಸ್ ಮಾಡೋದು ಇದು. ಸೊ ಸೆಂಟ್ರಲ್ ಬಂದ್ರೆ CSO ಅಂಡ್ ಕಮ್ಸ್ ಅಂಡರ್ ಮಿನಿಸ್ಟರ್ ಆಫ್ ಸ್ಟ್ರಾಟಜಿಕ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಇಷ್ಟು ಒಂದು ಬೇಸಿಕ್ಸ್ ಗೊತ್ತಿರಬೇಕು. ಸೊ ಯಾಕೆ CPI ಬೇಕು, ವೈ ಇಟ್ ಈಸ್ ನೀಡೆಡ್. ಓಕೆ, ಯಾವುದಕ್ಕೆ ಇಂಪಾರ್ಟೆನ್ಸ್, ವೈ ಇಟ್ ಈಸ್ ನೀಡೆಡ್ ಅದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಸೊ ಫಸ್ಟ್ ಆಫ್ ಆಲ್ CPI ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಏನಪ್ಪ ಅಂತಂದ್ರೆ ಇಟ್ ಮಾನಿಟರ್ಸ್ ದ ಪ್ರೈಸ್ ಸ್ಟೆಬಿಲಿಟಿ. ಓಕೆ, ಪ್ರೈಸ್ ಸ್ಟೆಬಿಲಿಟಿನ ಮಾನಿಟರ್ ಮಾಡುತ್ತೆ. ಓಕೆ, ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಕ್ಕೆ CPI ಬೇಕಂತ ಗೊತ್ತಿರಬೇಕು. ಏನಂತಂದ್ರೆ ಸೊ ಎಂಪ್ಲಾಯೀಸ್ DI ಇರುತ್ತೆ, ಡೈಲಿ ಅಲೋವೆನ್ಸಸ್, ಅದು ಡಿಟರ್ಮಿನ್ ಮಾಡೋದು ಈ CPI ಇಂದಾನೆ. ಸೊ ಡಿಟರ್ಮಿನೇಷನ್ ಆಫ್ ಡೈಲಿ ಅಲೋವೆನ್ಸಸ್ ಆಫ್ ಎಂಪ್ಲಾಯೀಸ್. ಓಕೆ, ಸೊ ಎಂಪ್ಲಾಯೀಸ್. ಸೊ ಈ ಪಾಯಿಂಟ್ಗಳು ಬೇಸಿಕ್ಸ್ ಆಗಿ ಗೊತ್ತಿರಬೇಕು. ಅದೇ ರೀತಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನ ನಾವು ಬೇರೆ ಬೇರೆ ಡಾಟಾ ಥ್ರೂ ಅಂದ್ರೆ ಡಿವೈಡ್ ಮಾಡ್ತೀವಿ. ಕನ್ಸ್ಯೂಮರ್ CPI ರೂರಲ್, ಅಗ್ರಿಕಲ್ಚರ್, ಲೇಬರ್ ಅಂತ ಬರ್ತವೆ. ಓಕೆ, ಟೈಪ್ಸ್ ಬರುತ್ತೆ, ಅದು ಕೂಡ ಒಂದು ಇಂಪಾರ್ಟೆಂಟ್ ಆಗಿ ನೋಡ್ತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಸೊ CPI ಅಲ್ಲಿ ಏನಂತಂದ್ರೆ ಇಂಡಸ್ಟ್ರಿಯಲ್ ವರ್ಕರ್ಸ್, ಓಕೆ, ರೂರಲ್ ಲೇಬರ್, ಓಕೆ, ನೆಕ್ಸ್ಟ್ ಅಗ್ರಿಕಲ್ಚರ್ ಲೇಬರ್ಸ್ ಅಂಡ್ ರೂರಲ್ ಪಾಪ್ಯುಲೇಷನ್, ಓಕೆ, ಅಂಡ್ ಅರ್ಬನ್ ಪಾಪ್ಯುಲೇಷನ್ ಅಂತ ಬರುತ್ತೆ.
ಓಕೆ. ಸೊ ಇದು ಬಂದ್ಬಿಟ್ಟು ಈ ಫಸ್ಟ್ 3 ಬಂದ್ಬಿಟ್ಟು ಲೇಬರ್ ಬ್ಯೂರೋ ಇಂದ ರಿಲೀಸ್ ಮಾಡೋದು. ಓಕೆ, ಲೇಬರ್ ಬ್ಯೂರೋ ಇಂದ. ಓಕೆ, ದ ನೆಕ್ಸ್ಟ್ ಈ 2 ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಮಾಡೋದು. ಓಕೆ, ಓವರ್ ಆಲ್ ಸಿಪಿಐ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಸ್ಟ್ರಾಟಜಿಕ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಸೊ ಇದನ್ನ ಡಿವೈಡ್ ಮಾಡಿದಾಗ ಇಷ್ಟು 3 ಬಂದ್ಬಿಟ್ಟು ಲೇಬರ್ ಬ್ಯೂರೋ ಇಂದ, ರೂರಲ್ ಪಾಪ್ಯುಲೇಷನ್ ಮತ್ತು ಅರ್ಬನ್ ಪಾಪ್ಯುಲೇಷನ್ ಡಾಟಾನ ಮಾಡೋದು ಮಿನಿಸ್ಟ್ರಿ ಆಫ್ ಸ್ಟ್ರಾಟಜಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಇಷ್ಟು ಪಾಯಿಂಟ್ ಗೊತ್ತಿರ್ಬೇಕು ನಮ್ಗೆ. ಓಕೆ, ಸೊ ಹಾಗಿದ್ರೆ ಸಿಪಿಐ ನ ಏನ್ ನ್ಯೂಸ್ ಅಲ್ಲಿ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಏನಿದೆ, ಏನಕ್ಕೆ ನ್ಯೂಸ್ ಅಲ್ಲಿ ಬಂದಿದೆ ಅಂತ. ಓಕೆ, ಸೊ ಇಲ್ಲಿ ನೋಡಿ. ಸೊ ಡಾಟಾ ಸ್ನ್ಯಾಪ್ಶಾಟ್ ಸಿಪಿಐ ಜನವರಿ 2026 ಬೇಸ್ ಇಯರ್ 2024 ಅಂತ ಇದೆ. ಸೊ ಅರ್ಲಿಯರ್ ಬೇಸ್ ಇಯರ್ ಬಂದ್ಬಿಟ್ಟು 2011 ಇತ್ತು. ಓಕೆನಾ, 2011-12 ಅಂದ್ರೆ 2012 ಬಂದ್ಬಿಟ್ಟು ಬೇಸ್ ಇಯರ್ ಇತ್ತು ಮೊದಲು. ಸೊ ಇವಾಗ 2024 ಬೇಸ್ ಇಯರ್ ಆಗಿ ಚೇಂಜ್ ಮಾಡಿದ್ದಾರೆ. ಏನಕ್ಕಂತಂದ್ರೆ ಲೈಕ್ ಎಮರ್ಜಿಂಗ್ ಕ್ರೈಟೇರಿಯಾ ಅಂದ್ರೆ ಪ್ರೊಡಕ್ಷನ್ ಚೇಂಜ್ ಆಗಿದೆ, ಎಕನಾಮಿಕ್ ಕ್ರೈಟೇರಿಯಾ ಚೇಂಜ್ ಆಗಿದೆ. ಓಕೆ, ಸೊ ಡೆವಲಪ್ಮೆಂಟ್ ಗೂಡ್ಸ್ ಚೇಂಜ್ ಆಗಿದೆ, ಸೊ ಎಮರ್ಜಿಂಗ್ ಟೆಕ್ನಾಲಜಿ ಚೇಂಜ್ ಆಗಿದೆ. ಸೊ ಆ ರೀಸನ್ ಇಂದ ಬೇಸ್ ಇಯರ್ ಚೇಂಜ್ ಮಾಡಿದ್ದಾರೆ. ಏನ್ ಬೇಸ್ ಇಯರ್ ಅಂತಂದ್ರೆ, ಸೊ ಕನ್ಸಿಡರಿಂಗ್ ಎ ಪರ್ಟಿಕ್ಯುಲರ್ ಇಯರ್ ಆಸ್ ಅ ಬೇಸ್ ಇಯರ್, ಅದರಿಂದ ಏನಾಗುತ್ತಂದ್ರೆ ಎಷ್ಟು ಪ್ರೈಸ್ ಚೇಂಜಸ್ ಆಗ್ತಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ, ಸೊ ಏನಕ್ಕಂತಂದ್ರೆ ಇನ್ಫ್ಲೇಷನ್ ಇಂದ ಆಗ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಇಂದ ಪ್ರೈಸ್ ಚೇಂಜ್ ಆಗ್ತಾನೆ ಹೋಗ್ತಿರುತ್ತೆ. ಒಂದ್ ಪರ್ಟಿಕ್ಯುಲರ್ ಇಯರ್ ಇದ್ರೆ ಆ ಬೇಸ್ ಇಯರ್ ಇಂದ ಇಲ್ಲಿವರೆಗೂ ಏನ್ ಪ್ರೈಸ್ ಚೇಂಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಬೇಸ್ ಇಯರ್ ನ ಕನ್ಸಿಡರ್ ಮಾಡ್ತಾರೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇಸ್ ಇಯರ್ ಕೂಡ ಕೇಳಬಹುದು. ಸೊ 2024 ಇಸ್ ದ ಬೇಸ್ ಇಯರ್ ಫಾರ್ ಸಿಪಿಐ ಅಟ್ ಪ್ರೆಸೆಂಟ್ ಆಗಿ. ಮೊದಲು 2012 ಇತ್ತು ಬೇಸ್ ಇಯರ್. ಓಕೆ, ಇಷ್ಟು ಒಂದು ಪಾಯಿಂಟ್ ಗೊತ್ತಿರಬೇಕು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸಿಪಿಐ ಜನರಲ್ ಇಯರ್ ಆನ್ ಇಯರ್ 2026 ಏನಿದೆ ಅಂದ್ರೆ ವ್ಯಾಲ್ಯೂ ಬಂದ್ಬಿಟ್ಟು 2.75 ಇದೆ. ಓಕೆ, ಅದೇ ರೀತಿ ರೂರಲ್ ಇನ್ಫ್ಲೇಷನ್, ಅರ್ಬನ್ ಇನ್ಫ್ಲೇಷನ್ ಕೂಡ ಕೊಟ್ಟಿದ್ದಾರೆ. ರೂರಲ್ ಇನ್ಫ್ಲೇಷನ್ ಬಂದು 2.73, ಅರ್ಬನ್ ಬಂದ್ಬಿಟ್ಟು 2.77 ಇದೆ. ಓಕೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಫುಡ್ ಪ್ರೈಸ್ ಇಂಡೆಕ್ಸ್ ಬಂದ್ಬಿಟ್ಟು 2.13 ಇದೆ. ಸೊ ಹೌಸಿಂಗ್ ಇನ್ಫ್ಲೇಷನ್ ಬಂದ್ಬಿಟ್ಟು 2.05. ಸೊ ಕೆಲವೊಂದು ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವ್ಯಾಲ್ಯೂನ ಕೇಳೋ ಚಾನ್ಸಸ್ ಇರುತ್ತೆ. ಸ್ಟೇಟ್ಮೆಂಟ್ ವೈಸ್ ಕೆಪಿಎಸ್ಸಿ ಪ್ರಿಲಿಮ್ಸ್ ಅಲ್ಲಿ ವ್ಯಾಲ್ಯೂನ ಸ್ಟೇಟ್ಮೆಂಟ್ ವೈಸ್ ಕೊಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೆ ಒಂದು ವ್ಯಾಲ್ಯೂ ಗೊತ್ತಿರಬೇಕು. ಓಕೆ, ಸೊ ಅದೇ ರೀತಿ ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಜನರಲ್ ಆಗಿ ಸೊ ಸಿಪಿಐ ನ ನಾವು ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಷನ್ ಯೂಸ್ ಮಾಡೋದು. ಓಕೆ, ಆ ರೀಸನ್ ಇಂದ ಗೊತ್ತಿರಬೇಕು. ಅದೇ ರೀತಿ ನಮ್ಗೆ ಬೇರೆ ತರ ಟರ್ಮ್ಸ್ ಬರ್ತವೆ ಬೇಸಿಕ್ ಸ್ಟಾಟಿಕ್ಸ್ ಎಕನಾಮಿಯಲ್ಲಿ ಗೊತ್ತಿರಬೇಕು. ಏನಂತಂದ್ರೆ ನಾವು ಜನರಲ್ ಆಗಿ ಕೇಳ್ತೀವಿ. ಸೊ ಕೋರ್ ಇನ್ಫ್ಲೇಷನ್ ಅಂತ ಬರುತ್ತೆ. ಓಕೆ, ಅದೇ ರೀತಿ ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಬರುತ್ತೆ. ಓಕೆ, ಈ ಕಾನ್ಸೆಪ್ಟ್ ತುಂಬಾ ಸಲ ರಿಪೀಟ್ ಆಗಿರೋದು. ಓಕೆ ಓಕೆ ಸೊ ಕೋರ್ ಇನ್ಫ್ಲೇಷನ್ ಏನಂತ. ಓಕೆ, ಸೊ ಏನಾಗುತ್ತೆ ಅಂದ್ರೆ ಕೋರ್ ಇನ್ಫ್ಲೇಷನ್ ಅಲ್ಲಿ ಇಟ್ ಎಕ್ಸ್ಕ್ಲೂಡ್ಸ್ ಫುಡ್ ಅಂಡ್ ಫ್ಯೂಯಲ್ ಪ್ರಾಡಕ್ಟ್ ನ ಎಕ್ಸ್ಕ್ಲೂಡ್ ಮಾಡುತ್ತೆ. ಓಕೆ, ಸೊ ಹೆಡ್ಲೈನ್ ಇನ್ಫ್ಲೇಷನ್ ಅಲ್ಲಿ ಸೊ ಇಟ್ ಇನ್ಕ್ಲೂಡ್ಸ್ ಫುಡ್ ಮತ್ತೆ ಫ್ಯೂಯಲ್ ನ ಇನ್ಕ್ಲೂಡ್ ಮಾಡುತ್ತೆ. ಸೊ ಈ 2 ಪಾಯಿಂಟ್ ಬೇಸಿಕ್ಸ್ ಆಗಿ ಗೊತ್ತಿರಬೇಕು. ಓಕೆ, ಈ 2 ಪಾಯಿಂಟ್ ಬೇಸಿಕ್ಸ್ ನಮಗೆ ಗೊತ್ತಿರಬೇಕು. ಓಕೆ, ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸೊ ಇಲ್ಲೇನಂತಂದ್ರೆ ಇಂಟರ್ಪ್ರಿಟೇಷನ್ ಅಂತ ಇದೆ. ಸೊ ಇಲ್ಲಿರೋ ಪಾಯಿಂಟ್ ನ ಏನಕ್ಕೆ ಓದ್ತಿದ್ದಾರೆ ಅಂತಂದ್ರೆ ಇಲ್ಲಿ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಒಂದು ಐಡಿಯಾ ಬರುತ್ತೆ ನಿಮ್ಗೆ. ಓಕೆ, ಸೊ ಹೌ ದ ಸಿಪಿಐ ಇಸ್ ಬಿಲ್ಟ್ ಅಂತ ಇದೆ. ಸೊ ಮಿನಿಸ್ಟರ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಹ್ಯಾಸ್ ರಿಲೀಸ್ಡ್ ಸಿಪಿಐ ರೂರಲ್, ಅರ್ಬನ್ ಅಂಡ್ ಕಂಬೈನ್ ಸಿನ್ಸ್ Jan 2011. ಒರಿಜಿನಲಿ ವಿತ್ ದ ಬೇಸ್ ಇಯರ್ 2010 ಇತ್ತು. ಓಕೆ, ಇವಾಗ 2024 ಬೇಸ್ ಇಯರ್ ಅಂತ ಚೇಂಜ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸಿಪಿಐ ಕಂಬೈನ್ಡ್ ಏನಂತ ಕರೀತಾರೆ ಅಂದ್ರೆ ಇಟ್ಸ್ ಅ ಹೆಡ್ಲೈನ್ ಇನ್ಫ್ಲೇಷನ್ ಮೆಜರ್ ಅಂತ ಕರೀತಾರೆ. ನಾನು ಅವಾಗಲೇ ಹೇಳಿದೆ ಹೆಡ್ಲೈನ್ ಇನ್ಫ್ಲೇಷನ್ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಫುಡ್ ಅಂಡ್ ಫ್ಯೂಲ್ ಅಂದ್ರೆ ವಾಲಟೈಲ್ ಗೂಡ್ಸ್ ನ ಇನ್ಕ್ಲೂಡ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನ ಹೆಡ್ಲೈನ್ ಇನ್ಫ್ಲೇಷನ್. ಸೊ ಸಿಪಿಐ ಕಂಬೈನ್ಡ್ ಬಂದ್ಬಿಟ್ಟು ಏನಂತ ಕರೀತಾರೆ, ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಕರೀತಾರೆ, ಅಥವಾ ಹೆಡ್ಲೈನ್ ಇನ್ಫ್ಲೇಷನ್ ನ ಮೆಜರ್ ಮಾಡುತ್ತೆ. ಅಷ್ಟು ಪಾಯಿಂಟ್ ಗೊತ್ತಿರಬೇಕು. ಓಕೆ, ದ ಬೇಸ್ ಇಯರ್ ಇಸ್ ದ ರೆಫರೆನ್ಸ್ ಪಾಯಿಂಟ್ ಸೆಟ್ ಅಟ್ ಇಂಡೆಕ್ಸ್ 100 ಅಂತ. ಸೊ ಎಲ್ಲ ಬೇಸಿಕ್ಸ್ ಇದೆ. ಓಕೆ, ಸೊ ಇಂಡೆಕ್ಸ್ ಯೂಸಸ್ ದ ಲಾಸ್ಪೇರ್ಸ್ ಫಾರ್ಮುಲಾ ಅಂತ ಬರುತ್ತೆ. ಓಕೆ, ಸೊ ಲಾಸ್ಪೇರ್ಸ್ ಫಾರ್ಮುಲಾ ಅಂದ್ರೆ ಏನಂತ ಗೊತ್ತಿರಬೇಕು. ಓಕೆ, ಅದು 3 ಪಾಯಿಂಟ್ ನ ಇನ್ಕ್ಲೂಡ್ ಮಾಡುತ್ತೆ ಲಾಸ್ಪೇರ್ ಫಾರ್ಮುಲಾಸ್. ಒಂದು ಏನಂತಂದ್ರೆ 3 ಎಲಿಮೆಂಟ್ಸ್, ಒಂದು ಬೇಸ್ ಇಯರ್ ಪ್ರೈಸಸ್ ಇರುತ್ತೆ, ಅಂಡ್ ಬೇಸ್ ಇಯರ್ ವೇಟ್ಸ್ ಕೂಡ ಇರುತ್ತೆ, ಅಂಡ್ ಕರೆಂಟ್ ಮಂತ್ ಪ್ರೈಸಸ್ ಇರುತ್ತೆ. ಸೊ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಲಾಸ್ಪೇರ್ಸ್ ಫಾರ್ಮುಲಾ ಏನಕ್ಕೆ ರಿಲೇಟೆಡ್ ಇರಬಹುದು ಅಂತ ಕೇಳಬಹುದು. ಓಕೆ, ಇಟ್ಸ್ ರಿಲೇಟೆಡ್ ಟು ಸಿಪಿಐ ಕ್ಯಾಲ್ಕುಲೇಷನ್ ಗೆ ಯೂಸ್ ಮಾಡೋ ಒಂದು ಫಾರ್ಮುಲಾ ಇದು. ಏನ್ ಯೂಸ್ ಮಾಡ್ತಾರೆ ಇದರಲ್ಲಿ ಅಂದ್ರೆ ಒಂದು ಬಂದ್ಬಿಟ್ಟು
ಬೇಸ್ ಇಯರ್ ಪ್ರೈಸಸ್ ಇರುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಬೇಸ್ ಇಯರ್ ವೇಟೇಜ್ ಇರುತ್ತೆ. ಸೊ ಥರ್ಡ್ ಬಂದ್ಬಿಟ್ಟು ಕರೆಂಟ್ ಮಂತ್ ಪ್ರೈಸ್ ಇರುತ್ತೆ. ಸೊ ಈ 3 ಪಾಯಿಂಟ್ ಏನ್ ಗೊತ್ತಾಗುತ್ತೆ ಅಂದ್ರೆ ಲಾಸ್ಪೆಸ್ಟ್ ಫಾರ್ಮುಲಾ ಇರುತ್ತೆ. ಓಕೆ, ಸೊ ಇಷ್ಟು ಬೇಸಿಕ್ಸ್ ನಮಗೆ KS ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಗೊತ್ತಿರಬೇಕು. ಓಕೆ, ದ ನೆಕ್ಸ್ಟ್ ಇಂಪಾರ್ಟೆಂಟ್, ಸೊ ಇಲ್ಲಿ ನ್ಯೂಸ್ ಅಲ್ಲಿ ಮ್ಯಾಕ್ರೋ ಪಿಕ್ಚರ್ ಅಂಡ್ ಮಾನಿಟರಿ ಪಾಲಿಸಿ ಅಂತ ಐತೆ. ಓಕೆ, ಸೊ ಮಾನಿಟರಿ ಪಾಲಿಸಿ ಚೇಂಜಸ್ ಏನ್ ಬಂದಿದೆ, ಸೊ ಮಾನಿಟರಿ ಪಾಲಿಸಿ ಅಂದ್ರೆ ಏನು, ವಾಟ್ ಆರ್ ದ ಚೇಂಜಸ್ ಗಿವನ್ ಬೈ ಮಾನಿಟರಿ ಪಾಲಿಸಿ, ಏನ್ ಸಜೆಷನ್ ಕೊಟ್ಟಿದೆ, ಸೊ ಅದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಮಾನಿಟರಿ ಪಾಲಿಸಿ ಅಂದ್ರೆ ಏನಂತ ಗೊತ್ತಿರಬೇಕು. ವಾಟ್ ಈಸ್ ಮಾನಿಟರಿ ಪಾಲಿಸಿ? ಸಿ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಇವಾಗ ನಮ್ಮ ಮನೆ ಇದೆ ಅಂತ ಅನ್ಕೊಳ್ಳಿ, ನಿಮ್ ಮನೆ ಇದೆ ಅನ್ಕೊಳ್ಳಿ. ಸೊ ಅದನ್ನ ರನ್ ಮಾಡ್ಬೇಕು, ಮನೇಲಿ ಎಷ್ಟು ಖರ್ಚಾಗ್ತಿದೆ ಅಂತ ಹೇಳಿ ಕೆಲವೊಂದು ಪಾಲಿಸಿ ಫ್ರೇಮ್ ಮಾಡ್ತಾರೆ, ತಂದೆ ಆಗ್ಲಿ, ತಾಯಿ ಆಗ್ಲಿ, ಪೇರೆಂಟ್ಸ್ ಎನಿವನ್. ಓಕೆ, ಅದೇ ರೀತಿ ಒಂದು ಕಂಟ್ರಿ ರನ್ ಮಾಡ್ಬೇಕಂತಂದ್ರೆ, ಗೌರ್ಮೆಂಟ್ ರನ್ ಮಾಡ್ಬೇಕು ಅಥವಾ ಫೈನಾನ್ಸಿಯಲ್ ಸೆಕ್ಟರ್ ರನ್ ಮಾಡ್ಬೇಕಂದ್ರೆ ಪಾಲಿಸಿ ಇರ್ತವೆ. ಸೊ ಗೌರ್ಮೆಂಟ್ ಮಾಡೋ ಪಾಲಿಸಿನ ಏನಂತ ಕರೀತಾರೆ ಅಂತಂದ್ರೆ, ಅದನ್ನ ಫಿಸ್ಕಲ್ ಪಾಲಿಸಿ ಅಂತ ಕರೀತಾರೆ. ಓಕೆ ಓಕೆ ಫಿಸ್ಕಲ್ ಪಾಲಿಸಿ ಅಂತ ಕರೀತಾರೆ. ಸೊ ಅದೇ ರೀತಿ ಮನಿ ರಿಲೇಟೆಡ್, ಫೈನಾನ್ಸಿಯಲ್ ರಿಲೇಟೆಡ್ ಮಾಡ್ಬೇಕಂತಂದ್ರೆ RBI ಮ್ಯಾನೇಜ್ ಮಾಡುತ್ತೆ. ಓಕೆ, ಸೊ RBI ಮ್ಯಾನೇಜ್ ಮಾಡುತ್ತೆ. ಸೊ ಅದನ್ನ ಏನಂತ ಕರೀತಾರೆ, ಅದನ್ನ ಮಾನಿಟರಿ ಪಾಲಿಸಿ ಅಂತ ಕರೀತಾರೆ. ಅಂದ್ರೆ ಮನಿ ರಿಲೇಟೆಡ್ ಪಾಲಿಸಿ ಅಂದ್ರೆ ಯಾವ ತರ ಮನಿ ಸಪ್ಲೈ ಚೇಂಜ್ ಆಗ್ತಿದೆ, ಯಾವ ತರ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಹೇಳೋದು ಮಾನಿಟರಿ ಪಾಲಿಸಿ ಮಾಡೋದು. ಓಕೆ ಓಕೆ ಹಾಗಿದ್ರೆ ಈ ಮಾನಿಟರಿ ಪಾಲಿಸಿ ಯಾವಾಗ ಸೆಟಪ್ ಆಯ್ತು, ಯಾವ ಪ್ರಾವಿಷನ್ ಅಂಡರ್ ಸೆಟಪ್ ಮಾಡಿದ್ರೆ ಅಂದ್ರೆ ಕೆಲವೊಂದು ಸ್ಟಾಟಿಕ್ಸ್ ನ ಬೇಸಿಕ್ಸ್ ನ ನೋಡ್ತಾ ಹೋಗೋಣ. ಓಕೆ, ಏನಾಗುತ್ತಂದ್ರೆ ಮಾನಿಟರಿ ಪಾಲಿಸಿ ಬಂದ್ಬಿಟ್ಟು ಸೆಕ್ಷನ್ 45ZB ಅಂದ್ರೆ ಬರುತ್ತೆ. ಸೊ ಸೆಕ್ಷನ್ 45ZB RBI ಆಕ್ಟ್ 1934. ಓಕೆ, RBI ಆಕ್ಟ್ 1934. ಸೊ ಈ ಆಕ್ಟ್ ಅಂಡರ್ ಮಾನಿಟರಿ ಪಾಲಿಸಿನ ಸೆಟಪ್ ಮಾಡಿದ್ರು. ಓಕೆ, ಸೊ ಮಾನಿಟರಿ ಪಾಲಿಸಿ ಸೆಟಪ್ ಅರೌಂಡ್ 2016 ಅಲ್ಲಿ ಈ ಕಮಿಟಿ, ಮಾನಿಟರಿ ಪಾಲಿಸಿ ಕಮಿಟಿ ಸೆಟಪ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಏನ್ ಮಾಡತ್ತಂದ್ರೆ, ಈ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಮೆಂಬರ್ಸ್ ಇರ್ತಾರೆ, 6 ಮೆಂಬರ್ಸ್ ಇರ್ತಾರೆ. ಓಕೆ ಓಕೆ 6 ಮೆಂಬರ್ಸ್ ಇರ್ತಾರೆ. ಸೊ ಬಂದ್ಬಿಟ್ಟು 3 ಮೆಂಬರ್ಸ್ ಬಂದ್ಬಿಟ್ಟು RBI ಅಂತ ಅಪಾಯಿಂಟ್ ಆಗ್ತಾರೆ. ಅದರ್ 3 ಬಂದ್ಬಿಟ್ಟು ಎಕ್ಸ್ಪರ್ಟ್ಸ್ ಇನ್ ಎಕನಾಮಿ ಮತ್ತೆ ಫೈನಾನ್ಸಿಯಲ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಓಕೆ, ಅದು ಈ ಪಾಯಿಂಟ್ಸ್ ಸ್ಟಾಟಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಒನ್ಸ್ ಇನ್ ಎವ್ರಿ 6 ಮಂತ್ ಇವರು ಮೀಟ್ ಆಗ್ಬೇಕು. ಸೊ ಮಾನಿಟರಿ ಪಾಲಿಸಿ ರಿಪೋರ್ಟ್ ಏನ್ ಮಾಡುತ್ತಂದ್ರೆ, ಒನ್ಸ್ ಇನ್ ಎವ್ರಿ 6 ಮಂತ್ ಒಂದು ಮೀಟಿಂಗ್ ಮಾಡ್ಬಿಟ್ಟು ಪ್ರಾಪರ್ ರೆಸೊಲ್ಯೂಷನ್ ಮತ್ತೆ ಏನು ಮ್ಯಾನೇಜ್ಮೆಂಟ್ ಗೆ ಏನ್ ಬೇಕು, ಮನಿ ಸಪ್ಲೈ ಕಂಟ್ರೋಲ್ ಮಾಡಕ್ಕೆ ಏನೇನ್ ಬೇಕು ಪಾಲಿಸಿನ ಒನ್ಸ್ ಇನ್ 6 ಮಂತ್ ಮೀಟಪ್ ಆಗ್ತಾರೆ. ಓಕೆ, ಸೊ ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಸೊ ಈ ಮಾನಿಟರಿ ಪಾಲಿಸಿ ಕಮಿಟಿ ಕೆಲವೊಂದು ಟೂಲ್ಸ್ ನ ಸಜೆಸ್ಟ್ ಮಾಡುತ್ತೆ. ಏನಂತಂದ್ರೆ, ಒಂದು ಇಂಪಾರ್ಟೆಂಟ್ ಬಂದ್ಬಿಟ್ಟು ಕ್ವಾಲಿಟೇಟಿವ್ ಟೂಲ್ಸ್ ಅಂತ ಬರುತ್ತೆ. ಓಕೆ, ಕ್ವಾಲಿಟೇಟಿವ್ ಟೂಲ್ಸ್ ಅಂಡ್ ಕ್ವಾಂಟಿಟೇಟಿವ್ ಟೂಲ್ಸ್ ಅಂತ. ಓಕೆ, ಸೊ ಕ್ವಾಂಟಿಟೇಟಿವ್ ಟೂಲ್ಸ್ ಅಂತ ಬರುತ್ತೆ. ಓಕೆ, ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಕ್ವಾಂಟಿಟಿ ಅಂದ್ರೆ ಏನ್ ಗೊತ್ತು ನಿಮ್ಗೆ, ಮನಿ ತರ ಇರುತ್ತೆ. ಕ್ವಾಂಟಿಟಿ ಮೀನ್ಸ್ ಅಮೌಂಟ್, ಫೈನಾನ್ಸ್, ಮೇಂಟೆನೆನ್ಸ್. ಸೊ ಅದ್ರಲ್ಲಿ ಏನ್ ಮಾಡುತ್ತೆ ಅಂದ್ರೆ, RBI ಈ ಮಾನಿಟರಿ ಪಾಲಿಸಿ ಕಮಿಟಿ ಏನ್ ಸಜೆಸ್ಟ್ ಮಾಡುತ್ತೆ ಅಂದ್ರೆ, ಕ್ವಾಂಟಿಟೇಟಿವ್ ಅಲ್ಲಿ ಎಷ್ಟು ರೆಪೋ ರೇಟ್ ಇರಬೇಕು, ಎಷ್ಟು ರಿವರ್ಸ್ ರೆಪೋ ರೇಟ್ ಮ್ಯಾನೇಜ್ ಮಾಡಬೇಕು, ಬ್ಯಾಂಕ್ ರೇಟ್ ಎಷ್ಟಿರಬೇಕು, ಓಕೆ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಎಷ್ಟಿರಬೇಕು, ಸೊ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ SDF ಎಷ್ಟಿರ್ಬೇಕು ಅನ್ನೋದು, ಒಂದು ಪರ್ಸೆಂಟೇಜ್ ನ ಎಷ್ಟಿರ್ಬೇಕನ್ನೋದಂತ ಒಂದು ಮೆನ್ಷನ್ ಮಾಡ್ತಾರೆ. ಓಕೆ, ಅದೇ ರೀತಿ ಕ್ವಾಲಿಟೇಟಿವ್ ಮೆಜರ್ಸ್ ಅಂದ್ರೆ ಬರುತ್ತೆ. ಏನಂತಂದ್ರೆ ಮಾರಲ್ ಸಾಷನ್ ಅಂತ. ಓಕೆ, ಮಾರಲ್ ಸಾಷನ್ ಆಗ್ಲಿ, ಬ್ಯಾಂಕ್ ಮರ್ಜ್ ಆಗ್ಲಿ, ಓಕೆ, ಬ್ಯಾಂಕ್ ಮರ್ಜಿಂಗ್ ಆಗ್ಲಿ, ಓಕೆ, ಸೊ ಕ್ರೆಡಿಟ್ ಮಾನಿಟರಿಂಗ್ ಆಗ್ಲಿ, ಓಕೆ, ಮಾನಿಟರಿಂಗ್ ಆಗ್ಲಿ. ಸೊ ಇವೆಲ್ಲ ಬಂದ್ಬಿಟ್ಟು ಕ್ವಾಲಿಟೇಟಿವ್ ಟೂಲ್ಸ್ ಬರ್ತವೆ, ಕ್ವಾಂಟಿಟೇಟಿವ್ ಟೂಲ್ಸ್ ಅಂತ ಬರ್ತವೆ. ಸೊ ಇಲ್ಲಿಗೆ ಮಾನಿಟರಿ ಪಾಲಿಸಿ ಕಮಿಟಿ ಏನ್ ಮಾಡುತ್ತೆ, ಅದ್ರ ಕೆಲಸ ಏನಂತ ಗೊತ್ತಿರ್ಬೇಕು. ಅದೇ ರೀತಿ ಇಲ್ಲಿ ಏನ್ ಮಾಡತ್ತಂದ್ರೆ, ಮೇನ್ ಕೆಲಸ ಬಂದ್ಬಿಟ್ಟು ಇಟ್ ಸೆಟಪ್ ದ ಇನ್ಫ್ಲೇಷನ್ ಟಾರ್ಗೆಟ್ ನ ಸೆಟಪ್ ಮಾಡುತ್ತೆ, ಮನಿ ಸಪ್ಲೈ ನ ಕಂಟ್ರೋಲ್ ಮಾಡೋದು ಹೇಗಂತ ಸಜೆಸ್ಟ್ ಕೊಡುತ್ತೆ. ಸೊ ಇದು ಸೆಟಪ್ ಆದಾಗ ಏನ್ ಹೇಳಿತ್ತಂದ್ರೆ, ಸೊ ಇನ್ಫ್ಲೇಷನ್ ಬಂದ್ಬಿಟ್ಟು 4 ± 2 ಈ ಪರ್ಸೆಂಟೇಜ್ ಅಲ್ಲಿ ಇರ್ಬೇಕಂತ ಒಂದು ಹೇಳ್ತಾರೆ. ಈ ಪಾಯಿಂಟ್ ಇಂಪಾರ್ಟೆಂಟ್. ಎಷ್ಟು? 4 ± 2 ವರೆಗೂ ಅಷ್ಟಿರ್ಬೋದು.
ಓಕೆ, ಈ ಟಾರ್ಗೆಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇಷ್ಟು ನಿಮ್ಗೆ CPI ಬಗ್ಗೆ ಒಂದು ಗೊತ್ತಾಯ್ತು. ಅದೇ ರೀತಿ ಮಾನಿಟರಿ ಪಾಲಿಸಿ ಬಗ್ಗೆ ಗೊತ್ತಾಯ್ತು. ಸೊ ಇಲ್ಲಿ ಎಕ್ಸಾಮ್ ಅಲ್ಲಿ ಏನು ಕೇಳ್ತಾರೆ ಅಂತಂದ್ರೆ ಈ ಸ್ಟ್ಯಾಟಿಕ್ ನ ಕನೆಕ್ಟ್ ಮಾಡ್ತಾರೆ. ಕನೆಕ್ಟ್ ಮಾಡಿಬಿಟ್ಟು ಈಗಿರೋ ಯಾವ್ದೋ ಒಂದು ಡಾಟಾ ಕೊಡ್ಬೋದು. ಓಕೆ, ಸೊ ಅಷ್ಟೇ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಇಲ್ಲಿ ನ್ಯೂಸ್ ಅಲ್ಲಿ ಏನಿದೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಏನಿದೆ ಅಂತಂದ್ರೆ ರೆಪೋ ರೇಟ್ ನ ಎಷ್ಟಂತ ಹೇಳಿದಾರೆ ಅಂತಂದ್ರೆ 5.25. ಓಕೆ, 5.25 ರೆಪೋ ರೇಟ್ ನ ಕಂಟಿನ್ಯೂ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ರಿಯಲ್ GDP ಗ್ರೋತ್ ರೇಟ್ ಪ್ರೊಜೆಕ್ಟೆಡ್ ಮತ್ತೆ ಆಕ್ಚುಯಲ್ ಅಂತ ಇದೆ. ಸೊ ಪ್ರೊಜೆಕ್ಟೆಡ್ ಗ್ರೋತ್ ಎಷ್ಟಿದೆ ಅಂದ್ರೆ 7.4% ಅಂತ ಹೇಳಿದ್ದಾರೆ. ಅದೇ ರೀತಿ ರಿಯಲ್ GDP ಗ್ರೋತ್ ಫೈನಾನ್ಸಿಯಲ್ ಇಯರ್ 2025-26 ಅಲ್ಲಿ Q2 ಅಲ್ಲಿ 8.2 ಅಂತ. ಸೊ ನಮ್ಗೆ ಇಲ್ಲಿ ಎಕ್ಸಾಮ್ ಏನ್ ಕೇಳ್ಬೋದು ಅಂದ್ರೆ ಏನಾದ್ರು GDP ಗ್ರೋತ್ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದಾಗ ಒಂದು ಐಡಿಯಾ ಇರಬೇಕು. ಓಕೆ, ನೆಕ್ಸ್ಟ್ CPI ಇನ್ಫ್ಲೇಷನ್ ಅಂತ ಇದೆ 2025 ಅಲ್ಲಿ 1.33 ಬಿಲೋ ದ ಲೋವರ್ ಟಾಲರೆನ್ಸ್ ಬೌಂಡ್ ಅಂತ ಇದೆ. ಸೊ ಅವಾಗ ಹೇಳಿದೆ ನಿಮ್ಗೆ ಎಷ್ಟಂದ್ರೆ 4 ± 2 ಅಂತ ಇಷ್ಟ ಇರ್ಬೇಕಂತ. ಬಟ್ ಇಲ್ಲೇನಂದ್ರೆ ಬಿಲೋ ದ ಲೋವರ್ ಟಾಲರೆನ್ಸ್ ಬೌಂಡ್ ಇದೆ. ಓಕೆ, ಅದೇ ರೀತಿ ಇಂಡೆಕ್ಸ್ ಆಫ್ 8 ಕೋರ್ ಇಂಡಸ್ಟ್ರೀಸ್ ಜಾನ್ 2026 ಸೊ 4% ಗ್ರೋತ್ ಆಗಿದೆ ಅಂತ. ಸೊ ನ್ಯೂಸ್ ಅಲ್ಲಿ ಇದೆ. ಬಟ್ ನಮ್ಗೆ ಏನ್ ಕೇಳ್ತಾರೆ ಅಂತಂದ್ರೆ ಇಲ್ಲಿ ಕಾನ್ಸೆಪ್ಟ್ ಮಾನಿಟರಿ ಪಾಲಿಸಿ ಇದೆ. ವಾಟ್ ಈಸ್ GDP ಅಂತ ಕೇಳ್ಬೋದು. ಓಕೆ, ರೆಪೋ ರೇಟ್ ಅಂತ ಗೊತ್ತು. ವಿ ನೋ ದಟ್ ರೆಪೋ ರೇಟ್ ಅಂದ್ರೆ ಏನು? ಓಕೆ, ರೆಪೋ ರೇಟ್ ಅಂತಂದ್ರೆ ದ ರೇಟ್ ಅಟ್ ವಿಚ್ RBI lends money to the ಕಮರ್ಷಿಯಲ್ ಬ್ಯಾಂಕ್ಸ್ ಅಥವಾ ಸಬ್ಸಿಡರಿ ಬ್ಯಾಂಕ್ಸ್ ಗೆ ಒಂದು ಪರ್ಸೆಂಟೇಜ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಅವರಿಗೆ ಮನಿ ಲೆಂಡ್ ಮಾಡುತ್ತೆ. ಓಕೆನಾ? ಸೊ ಅದು ಬಂದ್ಬಿಟ್ಟು ಏನಂತಾರೆ ರೆಪೋ ರೇಟ್ ಅಂತಾರೆ. ಇಟ್ ಈಸ್ ಅ ಶಾರ್ಟ್ ಟರ್ಮ್ ಲೆಂಡಿಂಗ್ ರೇಟ್. ಈ ಪಾಯಿಂಟ್ ಇಂಪಾರ್ಟೆಂಟ್. ಇಟ್ ಇಸ್ ಅ ಶಾರ್ಟ್ ಟರ್ಮ್ ಓಕೆ ಲೆಂಡಿಂಗ್ ರೇಟ್. ಓಕೆ, ಸೊ ಈ ಪಾಯಿಂಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಓಕೆ, ಇಷ್ಟು ಬೇಸಿಕ್ಸ್ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ. ಓಕೆ, ಸೊ ಅದೇ ರೀತಿ ರೆಪೋ ರೇಟ್ ಕೊಟ್ಟಿದ್ದಾರೆ ಎಷ್ಟಿದೆ ಅಂತ. ಸೊ ನೆಕ್ಸ್ಟ್ ಓಕೆ, ಸೊ ಕೆಲವೊಂದು ಕಾನ್ಸೆಪ್ಟ್ ನ್ಯೂಸ್ ಅಲ್ಲಿ ಇತ್ತು. ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಅಂಡ್ ಟ್ರೇಡ್ ಆರ್ಕಿಟೆಕ್ಚರ್ ಅಂತ. ಓಕೆ, ಸೊ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ 2024 ಆಗಿದ್ರೆ ನಮ್ಗೆ ಏನ್ ಕೇಳ್ತಾರೆ ಅಂತಂದ್ರೆ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ನ ಯಾರು ರಿಲೀಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಓಕೆ, ಅದು ರಿಲೀಸ್ ಮಾಡೋದು ನೀತಿ ಆಯೋಗ ರಿಲೀಸ್ ಮಾಡೋದು. ಯಾವುದು? ನೀತಿ ಆಯೋಗ. ಓಕೆ, ಸೊ ಇದೇನ್ ಮಾಡುತ್ತಂದ್ರೆ ಇಟ್ ರ್ಯಾಂಕ್ಸ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಆನ್ ಎಕ್ಸ್ಪೋರ್ಟ್ ರೆಡಿನೆಸ್ ಅಕ್ರಾಸ್ ಪಾಲಿಸಿ ಅಂಡ್ ಬಿಸಿನೆಸ್ ಎಕೋಸಿಸ್ಟಮ್ ಅಂಡ್ ಎಕ್ಸ್ಪೋರ್ಟ್ ಎಕೋಸಿಸ್ಟಮ್ ಅಂಡ್ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಪಿಲ್ಲರ್ಸ್ categorization of states was revised in the 2024 edition ಅಂತ ಇದೆ. ಸೊ ಎಕ್ಸಾಮ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ನ ಯಾರು ರಿಲೀಸ್ ಮಾಡ್ತಾರೆ ಅಂತ ಬರುತ್ತೆ. ನೀತಿ ಆಯೋಗ ರಿಲೀಸ್ ಮಾಡಿರೋದು. ಓಕೆ, ನೆಕ್ಸ್ಟ್ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಅಂತ ಇದೆ. ಯಾವ್ದಂದ್ರೆ ಮಿನಿಸ್ಟರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಈ ಮಿಷನ್ ನ ಲಾಂಚ್ ಮಾಡಿರೋದು. ಏನಂದ್ರೆ ಎಕ್ಸ್ಪೋರ್ಟ್ ನ ಬೂಸ್ಟ್ ಮಾಡಕ್ಕೆ ಏನೇನ್ ಬೇಕು, ಕ್ರೈಟೇರಿಯಾ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಸೊ ಯಾವ್ದಕ್ಕೆ FDI ಕೊಡಬಾರ್ದು, ಸೊ ಎಷ್ಟು ಯಾರಿಗೆ ಲೋನ್ ನೀಡಿದೆ, ಕ್ರೆಡಿಟ್ ಫೆಸಿಲಿಟಿ ಕೊಡ್ಬೇಕನ್ನೋದು ಈ ಮಿಷನ್ ಅಲ್ಲಿ ಬಂದಿರೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಒನ್ RRB ಒನ್ ಲೋಗೋ ಅಂತ ಇದು ಕೂಡ ಇಂಪಾರ್ಟೆಂಟ್. ಸೊ ನ್ಯೂಸ್ ಅಲ್ಲಿ ಸೊ ಇದು ಮಿನಿಸ್ಟರ್ ಆಫ್ ಫೈನಾನ್ಸ್ ರಿಲೀಸ್ ಮಾಡಿರೋದು. ಏನಂತಂದ್ರೆ RRBಗಳು ತುಂಬಾ ಇದಾವೆ. ಸೊ ಅದನ್ನ ಮರ್ಜ್ ಮಾಡಿದ್ರೆ ಒಂದು ಬೆನಿಫಿಟ್ ಆಗಿ ಎಫಿಷಿಯಂಟ್ ಆಗಿ ವರ್ಕ್ ಮಾಡಬಹುದಂತ. ಸೊ ಅದಕ್ಕೆ ಒನ್ RRB ಒನ್ ಲೋಗೋ ಅಂತ ತಗೊಂಡ್ಬಂದಿರೋದು. ಇದು ಕೂಡ ತುಂಬಾ ಸಲ ಕ್ವಶನ್ ಆಗಿದೆ. ಹಾಗಿದ್ರೆ ನಮ್ ಕರ್ನಾಟಕದಲ್ಲಿರೋ RRB ಯಾವ್ದಂತ? ಓಕೆ, ಅಟ್ ಪ್ರೆಸೆಂಟ್ ಬಂದ್ಬಿಟ್ಟು ಕರ್ನಾಟಕ ಬ್ಯಾಂಕ್ ಅಂತ ಆಗಿದೆ. ಸೊ ಅದು ಒನ್ RRB ಆಗಿರೋದು. ಸೊ ಅದ್ರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಬಳ್ಳಾರಿಯಲ್ಲಿ ಇರೋದು. ಓಕೆ, ಸೊ ಈ ಕ್ವಶನ್ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಸೊ ಗಿಗ್ ವರ್ಕರ್ಸ್ ದ ನ್ಯಾಷನಲ್ ಫ್ರೇಮ್ ಅಂತ ಐತೆ. ಸೊ ಅದೇ ರೀತಿ ಇದನ್ನ ನಾವು ಒಂದ್ ಫಸ್ಟ್ ಸೆಷನ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದೀವಿ. ಸೊ ಅಗೇನ್ ಇಟ್ ಈಸ್ ಇನ್ ನ್ಯೂಸ್. ಏನಂತಂದ್ರೆ ಗಿಗ್ ವರ್ಕರ್ಸ್ ಅಂದ್ರೆ ಏನಂತ ಹೇಳಿದ್ದೆ ನಿಮ್ಗೆ. ಸೊ ಒಂದು ಪ್ಲಾಟ್ಫಾರ್ಮ್ ಬೇಸ್ಡ್ ವರ್ಕ್ ಮಾಡ್ತಾರೆ. ಒಂದು ಪ್ಲಾಟ್ಫಾರ್ಮ್ ಬೇಸ್ಡ್, ಒಂದು ನಾನ್ ಪ್ಲಾಟ್ಫಾರ್ಮ್ ಬೇಸ್ಡ್ ವರ್ಕರ್ಸ್ ಇರ್ತಾರೆ. ಸೊ ಪ್ಲಾಟ್ಫಾರ್ಮ್ ಬೇಸ್ಡ್ ವರ್ಕರ್ಸ್ ಬಂದ್ಬಿಟ್ಟು ಏನಂತಂದ್ರೆ ದೇ ಆರ್ ವರ್ಕ್ ಆನ್ ಎಕ್ಸಾಂಪಲ್ ಗೊತ್ತು, ಓಲಾ, ಸೊ ಊಬರ್. ಓಕೆ, ಇವೆಲ್ಲ ಪ್ಲಾಟ್ಫಾರ್ಮ್ ಬೇಸ್ಡ್ ವರ್ಕರ್ಸ್. ಸೆಕೆಂಡ್ ನಾನ್ ಪ್ಲಾಟ್ಫಾರ್ಮ್ ಬೇಸ್ಡ್ ಅಂತಂದ್ರೆ ಸೊ ಟ್ಯೂಷನ್ ಕಂಡಕ್ಟ್ ಮಾಡೋದಾಗ್ಲಿ, ಓಕೆ, ಪಾರ್ಟ್ ಟೈಮ್ ಎಂಪ್ಲಾಯ್ಮೆಂಟ್ ಆಗ್ಲಿ, ಸೊ ಪಾರ್ಟ್ ಟೈಮ್ ಎಂಪ್ಲಾಯ್ಮೆಂಟ್ ಈ ತರ ಬಂದ್ಬಿಟ್ಟು ನಾನ್ ಪ್ಲಾಟ್ಫಾರ್ಮ್ ವರ್ಕರ್ಸ್. ಸೊ ಇವರಿಗೆಲ್ಲ ಒಂದು ಸೆಕ್ಯೂರಿಟಿ ಬೇಕಂತ ಏನ್ ಮಾಡ್ತಾರೆ,
ಒಂದು ಗಿಗ್ ವರ್ಕರ್ಸ್ ಪ್ಲಾಟ್ಫಾರ್ಮ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ಗೌರ್ಮೆಂಟ್ ಗಿಗ್ ವರ್ಕರ್ಸ್ ಆಕ್ಟ್ ಸೆಕ್ಯೂರಿಟಿ ಆಕ್ಟ್ ಅಂತ ತಗೊಂಡ್ಬಂದಿದ್ದಾರೆ. ಓಕೆ, ಸೊ ಅದು ಕೂಡ ಇಂಪಾರ್ಟೆಂಟ್. ಸೊ ಇಲ್ಲಿ ಏನಿದೆ ವೈ ನ್ಯೂಸ್ ಅಂದ್ರೆ ಗಿಗ್ ಅಂಡ್ ಪ್ಲಾಟ್ಫಾರ್ಮ್ ವರ್ಕ್ ಕಂಟಿನ್ಯೂಡ್ ಅಂಡ್ ಎಕ್ಸ್ಪ್ಯಾಂಡ್ ಫಾಸ್ಟರ್ ದ್ಯಾನ್ ದ ಲೀಗಲ್ ಆರ್ಕಿಟೆಕ್ಚರ್ ಗವರ್ನಿಂಗ್ ಇಟ್ ಅಂತ ಇದೆ. ಸೊ ಅದೇ ಕೋಡ್ ಆನ್ ಸೆಕ್ಯೂರಿಟಿ 2020 ದ ಫಸ್ಟ್ ಸೆಂಟ್ರಲ್ ಲಾ ಟು ಡಿಫೈನ್ ಗಿಗ್ ವರ್ಕರ್ಸ್, ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂಡ್ ಅಗ್ರಿಗೇಟರ್ ಅಂತ. ಸೊ ಇಷ್ಟು ಪಾಯಿಂಟ್ ಬೇಸಿಕ್ಸ್ ನಮಗೆ ಗೊತ್ತಿದ್ರೆ ಸಾಕು. ಓಕೆ, ದ ನೆಕ್ಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲೇನಿದೆ ಅಂತಂದ್ರೆ ದ ಫಸ್ಟ್ ಒನ್ ದ ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಫೈನಾನ್ಸಿಯಲ್ ಇನ್ಕ್ಲೂಷನ್ 2025-30 ಅಂತ ಐತೆ. ಸೊ ಇಲ್ಲಿ ನಮ್ಗೆ ಏನಂದ್ರೆ ಇದನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತ ಗೊತ್ತಿರ್ಬೇಕು. ಸೊ ಇದು RBI ರಿಲೀಸ್ ಮಾಡೋದು. ಇಟ್ ಸ್ಟ್ರಕ್ಚರ್ ಅರೌಂಡ್ ಪಂಚಜ್ಯೋತಿ ಸೆಟ್ ಆಫ್ ಸ್ಟ್ರಾಟಜಿಕ್ ಪಿಲ್ಲರ್ಸ್ ಅಂತ ಐತೆ. ನಮಗೆ ಏನ್ ಬೇಕಂತಂದ್ರೆ ಸೊ ಇದನ್ನ ರಿಲೀಸ್ ಮಾಡೋದು ಗೊತ್ತು ಯಾರು? RBI ರಿಲೀಸ್ ಮಾಡುತ್ತೆ. ಸೊ ಫೈನಾನ್ಸಿಯಲ್ ಇನ್ಕ್ಲೂಷನ್ 2025-30 ಆ ಇಯರ್ ಕೂಡ ನಮಗೆ ಬೇಸಿಕ್ಸ್ ಆಗಿ ಗೊತ್ತಿರಬೇಕು. ಏನ್ ಫೈನಾನ್ಸಿಯಲ್ ಇನ್ಕ್ಲೂಷನ್ ಅಂತಂದ್ರೆ ಇನ್ಕ್ಲೂಷನ್ ಆಫ್ ಆಲ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ಸೊ ಎಲ್ಲರಿಗೂ ಫೈನಾನ್ಸಿಯಲ್ ಇನ್ಕ್ಲೂಷನ್ ಆಗಿ ವರ್ಕ್ ಮಾಡ್ಲಿ. ಎಕ್ಸಾಂಪಲ್ ಅಂತಂದ್ರೆ ಒಬ್ಬ ರೂರಲ್ ಅಲ್ಲಿ ವರ್ಕ್ ಮಾಡೋ ಜನರಿಗೂ ಕೂಡ, ರೂರಲ್ ಪೀಪಲ್ ಕೂಡ ಬ್ಯಾಂಕಿಂಗ್ ಅಕ್ಸೆಸ್ ಇರಬೇಕು, ಫೈನಾನ್ಸಿಯಲ್ ಅಕ್ಸೆಸ್ ಇರಬೇಕು. ಸೊ ಅದನ್ನ ಏನ್ ಮಾಡ್ಬೇಕಂತಂದ್ರೆ ನಿಮ್ಮ ಅಕೌಂಟ್ ನ ಬ್ಯಾಂಕ್ ಅಕೌಂಟ್ ನ ಆಧಾರ್ನ ಕನೆಕ್ಟ್ ಮಾಡೋದಾಗ್ಲಿ. ಓಕೆ, ಸೊ PM ಜನ್ಧನ್ ಆಧಾರ್ ಯೋಜನೆ ಕೇಳಿದಿರಾ? ಓಕೆ, ಸೊ ಅದು ಏನ್ ಮಾಡುತ್ತಂದ್ರೆ ಬ್ಯಾಂಕ್ ಅಕೌಂಟ್ ನ ಆಧಾರ್ಗೆ ಕನೆಕ್ಟ್ ಮಾಡಿದಾಗ ಈಸಿಲಿ ಅಕ್ಸೆಸ್ ಮಾಡಬಹುದು. ಓಕೆ, ಸೊ ಅದು ಬಂದ್ಬಿಟ್ಟು ಫೈನಾನ್ಸಿಯಲ್ ಇನ್ಕ್ಲೂಷನ್ ಬರುತ್ತೆ. ಓಕೆ, ಅದೇ ರೀತಿ ಡೊಮೆಸ್ಟಿಕ್ ಸಿಸ್ಟಮಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ ಇದೆ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್. ಏನಕ್ಕಂತಂದ್ರೆ ಎನಿ ಆರ್ಗನೈಸೇಷನ್ ದೊಡ್ಡದಿದ್ರೆ ಸೊ ಅದು ಕಂಟ್ರೋಲ್ ಮಾಡೋದು, ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಸೊ ಟೂ ವೀಕ್ ಟು ಫೇಲ್ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡಕ್ಕೆ ಡೊಮೆಸ್ಟಿಕಲಿ ಸಿಸ್ಟಮೆಟಿಕ್ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ ತಗೊಂಡ್ಬಂದಿರೋದು. ಸೊ ಈ ಕಾನ್ಸೆಪ್ಟ್ ಎಲ್ಲಿಂದ ಎಮರ್ಜ್ ಆಗಿದೆ ಅಂತ ಗೊತ್ತಿರಬೇಕು. ಏನಪ್ಪಾ ಅಂತಂದ್ರೆ ನಮ್ಗೆ ಫಸ್ಟ್ ಒಂದು ಇಂಪಾರ್ಟೆಂಟ್ 2008 ಅಲ್ಲಿ ಫೈನಾನ್ಸಿಯಲ್ ಕ್ರೈಸಿಸ್ ಆಯ್ತು. ಓಕೆನಾ? ಸೊ ಎಷ್ಟೋ ಸೆಂಟ್ರಲ್ ಬ್ಯಾಂಕು ಕ್ರೆಡಿಟ್ ಲಾಸ್ ಇಂದ ಅಥವಾ ಕೊಟ್ಟಿರೋ ಇನ್ವೆಸ್ಟ್ಮೆಂಟ್ ಇಂದ ಲಾಸ್ ಅಲ್ಲಿ ಇತ್ತು. ಓಕೆ, 2008 ಅಲ್ಲಿ ಕ್ರೈಸಿಸ್ ಆಯ್ತು. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದು ಬೇಸಲ್ ನಾರ್ಮ್ಸ್ ನ ತಗೊಂಡ್ಬರ್ತಾರೆ. ಓಕೆ, ಬೇಸಲ್ ನಾರ್ಮ್ಸ್ ಅಂತ ಬರುತ್ತೆ. ಓಕೆ, ವಾಟ್ ಈಸ್ ಬೇಸಲ್ ನಾರ್ಮ್ಸ್ ಅಂತಂದ್ರೆ ಈ ಬೇಸಲ್ ಅನ್ನೋದು ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರೋದು. ಓಕೆ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರೋದು. ಸೊ ಇದೇನಂತಂದ್ರೆ ಅಲ್ಲಿ ಬ್ಯೂರೋ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಅಥವಾ ಬ್ಯಾಂಕಿಂಗ್ ಸೆಟಲ್ಮೆಂಟ್ ಅಂತ ಇರೋದು. ಸೊ ಅವ್ರು ಏನ್ ಮಾಡ್ತಾರೆ, ಯಾವುದೇ ಸೆಂಟ್ರಲ್ ಬ್ಯಾಂಕ್ ನೇಷನ್ದು ಮೆಂಬರ್ ಇರೋ ನೇಷನ್ ಬ್ಯಾಂಕ್ ಲಾಸ್ ಅಲ್ಲಿ ಇದ್ರೆ ಅದನ್ನ ಓವರ್ಕಮ್ ಮಾಡಕ್ಕೆ ಕೆಲವೊಂದು ಕ್ರೈಟೀರಿಯಾ ಮೆನ್ಷನ್ ಮಾಡ್ತಾರೆ. ಅದನ್ನೇ ಬೇಸಲ್ ನಾರ್ಮ್ಸ್ ಅಂತ ಕರೆಯೋದು. ಡೋಂಟ್ ಕನ್ಫ್ಯೂಸ್ ವಿತ್ ಬೇಸಲ್ ನಾರ್ಮ್ಸ್. ಬೇಸಲ್ ನಾರ್ಮ್ಸ್ ಎನ್ವೈರನ್ಮೆಂಟಲ್ ಕೂಡ ಬರುತ್ತೆ, ಹಜಾರ್ಡಸ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಈ ಬೇಸಲ್ ನಾರ್ಮ್ಸ್ 1, 2, 3 ಬರೋದು ಬಂದ್ಬಿಟ್ಟು ಬ್ಯಾಂಕಿಂಗ್ ರಿಲೇಟೆಡ್ ಇರೋದು. ಓಕೆ, ಸೊ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೊ ಬೇಸಲ್ 1, ಓಕೆ, ಬೇಸಲ್ 1, 2 ಮತ್ತೆ 3 ಅಂತ ಬರುತ್ತೆ. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಗೊತ್ತಿರ್ಬೇಕು, ಒಂದು ಹೈಲೈಟ್ಸ್ ಏನಂತ ಗೊತ್ತಿರ್ಬೇಕು. ಸೊ ಈ ಬೇಸಲ್ ನ ಏನ್ ಮಾಡ್ತಾರೆ ಅಂತಂದ್ರೆ 1974 ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು. ಓಕೆ, 1974 ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು. ಓಕೆ, ಸೊ ಬೇಸಲ್ 1 ನ 1988 ಅಲ್ಲಿ ತಗೊಂಡ್ಬರ್ತಾರೆ. ಸೊ ಇಲ್ಲೇನ್ ಮೆನ್ಷನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದು ರಿಸ್ಕ್ ವೇಟ್ ಎಷ್ಟಿರ್ಬೇಕು. ಓಕೆ, ಕ್ರೆಡಿಟ್ ಟು ರಿಸ್ಕ್ ವೇಟ್. ಸೊ ರಿಸ್ಕ್ ವೇಟ್ ಅಸೆಟ್ ಎಷ್ಟು ಮ್ಯಾನೇಜ್ ಮಾಡ್ಬೇಕಂತ ಸಜೆಸ್ಟ್ ಮಾಡ್ತಾರೆ. ಓಕೆ, ಸೊ ಅದೇ ರೀತಿ 2004 ಅಲ್ಲಿ ಕೂಡ ಬೇಸಲ್ 2 ತಗೊಂಡ್ಬರ್ತಾರೆ. 2004 ಅಲ್ಲಿ ಬೇಸಲ್ 2 ಅಂತ. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಇಂಪಾರ್ಟೆಂಟ್ 2004 ಅಂದ್ರೆ ಬೇಸಲ್ 2 ಅಲ್ಲಿ 3 ಪಾಯಿಂಟ್ಸ್ ನ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ತಾರೆ. ಒಂದು ಬಂದ್ಬಿಟ್ಟು ಇಂಪಾರ್ಟೆಂಟ್, ಓಕೆ, ಕ್ರೆಡಿಟ್ ರಿಸ್ಕ್ ಅಸೆಟ್ ಎಷ್ಟಿರ್ಬೇಕಂತ ಹೇಳ್ತಾರೆ. ಅದೇ ರೀತಿ ಮಾರ್ಕೆಟ್ ಡಿಸಿಪ್ಲಿನ್ ಹೆಂಗಿರ್ಬೇಕಂತ ಹೇಳ್ತಾರೆ, ಒಂದು ಮಾರ್ಕೆಟ್ ಡಿಸಿಪ್ಲಿನ್. ಆಮೇಲೆ ಥರ್ಡ್ ಬಂದ್ಬಿಟ್ಟು ಸೂಪರ್ವೈಸರಿ ರಿವ್ಯೂ ಅಂತ ಬರುತ್ತೆ. ಓಕೆ, ಸೂಪರ್ವೈಸರಿ ರಿವ್ಯೂ ಅಂತ ಬರುತ್ತೆ. ಸೊ ಇಲ್ಲೇನ್ ಹೇಳ್ತಾರೆ ಅಂದ್ರೆ ಈ ಕ್ರೆಡಿಟ್ ರಿಸ್ಕ್ ವೇಟ್ ಅಸೆಟ್ ಎಷ್ಟಿರ್ಬೇಕು ಅನ್ನೋದು ಒಂದು ಪರ್ಸೆಂಟೇಜ್ ಕೂಡ ಮೆನ್ಷನ್ ಮಾಡ್ತಾರೆ. ಸೊ ಅಲ್ಲಿ 8% ಇತ್ತು, ಅದು ಕಂಟಿನ್ಯೂ ಮಾಡ್ತಾರೆ. ಸೊ ಅದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಎಲ್ಲನೂ ಇಂಪಾರ್ಟೆಂಟ್ ಅಲ್ಲ, ಬೇಸಲ್ ನಾರ್ಮ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಷ್ಟು ಗೊತ್ತಿದ್ರೆ ಸಾಕು. ಓಕೆ, ಸೊ ಬೇಸಲ್ 3 ಬಂದ್ಬಿಟ್ಟು 2016 ಅಲ್ಲಿ ತಗೊಂಡ್ಬರ್ತಾರೆ. ಇದು ಕೂಡ ಏನ್ ಮಾಡುತ್ತೆ, ಕ್ರೆಡಿಟ್ ರಿಸ್ಕ್ ಅಸೆಟ್ ಎಷ್ಟು ಇರಬೇಕು, ಎಷ್ಟು ಲೆವರೇಜ್ ರೇಷಿಯೋ ಇರ್ಬೇಕು ಅನ್ನೋದು ಕೂಡ ಮೆನ್ಷನ್ ಮಾಡ್ತಾರೆ. ಓಕೆ, ಇಷ್ಟು ಬೇಸಲ್ ನಾರ್ಮ್ಸ್ ಬಗ್ಗೆ ಗೊತ್ತಿದ್ರೆ ಸಾಕು ನಮಗೆ. ಓಕೆ, ದ ನೆಕ್ಸ್ಟ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಟಸಿ ಕೋಡ್ ಅಂತ ಇದೆ. ಓಕೆ, IBC ಕೋಡ್ ಅಂತ ಬರುತ್ತೆ. ಓಕೆ, IBC ಕೋಡ್ 2016 ಅಂತ ಬರುತ್ತೆ.
ಸೊ ಏನ್ ಇನ್ಸಾಲ್ವೆನ್ಸ್ ಅಂತಂದ್ರೆ, ಓಕೆ, ಇನ್ಸಾಲ್ವೆಂಟ್ ಅಂದ್ರೆ ಏನು? ಸೊ ಎಕ್ಸಾಂಪಲ್ ಹೆಂಗ್ ಗೊತ್ತಿರ್ಬೇಕಂತಂದ್ರೆ, ಒಂದು ಬ್ಯಾಂಕ್ ಇದೆ, ಓಕೆ, ಬ್ಯಾಂಕ್ ಬರ ಎಕ್ಸಾಂಪಲ್ ನಾವೇ ತಗೊಳ್ಳಿ, ಪರ್ಸನಲ್ ಆಗಿ ನಮ್ ಜೋಬಿಂದ ಯಾರಿಗಾದ್ರೂ ದುಡ್ಡು ಕೊಡ್ತೀರಾ, ಓಕೆ, ಇಷ್ಟು ದಿನ ರಿಟರ್ನ್ ಮಾಡಿ ಇಂಟ್ರೆಸ್ಟ್ ಬಡ್ಡಿ ಮೇಲೆ ಅಂತ ಕೊಡು ಅಂತ ಹೇಳ್ತೀರಾ, ಓಕೆ. ಅದೇ ರೀತಿ ನೀವು ಅವ್ರಿಗೆ ಕೊಟ್ಟಾದ್ಮೇಲೆ ಲಾಸ್ ಅಲ್ಲಿ ಬೀಳ್ತೀರಾ, ಓಕೆ. ಸೊ ನೀವು ಲಾಸ್ ಅಲ್ಲಿ ಬಿದ್ದಾಗ ನೀವು ರಿಕವರಿ ಮಾಡ್ಕೋಬೇಕು, ಓಕೆನಾ. ಸೊ ಅದಕ್ಕೆ ಮಾಡ್ಬೇಕಂತಂದ್ರೆ ನಿಮ್ದೇ ಆದ ಪಾಲಿಸಿ ಫಾಲೋ ಮಾಡ್ತೀರಾ, ಅವ್ರಿಗೆ ಫೋನ್ ಮಾಡೋದಾಗ್ಲಿ, ಕಾಲ್ ಮಾಡಿ ಕೇಳೋದಾಗ್ಲಿ, ಯಾವಾಗ ಬರ್ತೆ, ಎಲ್ಲಿ ಮೀಟ್ ಇದೀರಾ, ಸೊ ಈ ತರನ ರಿಕವರಿ ಮಾಡ್ಕೋಬೇಕು, ನಾವು ಲಾಸ್ ಅಲ್ಲಿ ಇದೀವಿ ಅಂತ. ಸೊ ಜಸ್ಟ್ ಇನ್ಸಾಲ್ವೆನ್ಸ್ ಅಂದ್ರೆ ಗೊತ್ತಿರ್ಬೇಕು. ಅದೇ ರೀತಿ ಯಾವುದು ಲಾಸ್ ಅಲ್ಲಿರೋ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಬ್ಯಾಂಕ್ಗಳನ್ನ, ಓಕೆ, ಅಥವಾ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ನ ಅಥವಾ ಪರ್ಸನಲ್ ಆರ್ಗನೈಸೇಷನ್ ದೊಡ್ಡ ಇರ್ತಾವೆ ಇನ್ವೆಸ್ಟ್ಮೆಂಟ್ ಆರ್ಗನೈಸೇಷನ್ ನ ರಿಕವರಿ ಮಾಡ್ಬೇಕಂದ್ರೆ ಕೆಲವೊಂದು ಇನ್ಸಾಲ್ವೆಂಟ್ ಅದನ್ನ ರಿಕವರಿ ಮಾಡ್ಬೇಕಂದ್ರೆ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಟಸಿ ಕೋಡ್ ಅಂತ ತಗೊಂಡ್ಬರ್ತಾರೆ. ಇಟ್ಸ್ ಇನ್ 2016 ಅಲ್ಲಿ ತಗೊಂಡ್ಬರ್ತಾರೆ, ಓಕೆ. ಸೊ ಏನಾಗುತ್ತೆ, ಎಕ್ಸಾಂಪಲ್ ಒಂದು XYZ ಬ್ಯಾಂಕ್, ಸೊ ಆ ಬ್ಯಾಂಕು ಲಾಸ್ ಅಲ್ಲಿ ಇದೆ ಅಂತ ಅನ್ಕೊಂಡ್ರೆ, ಅಥವಾ ಇನ್ಸಾಲ್ವೆಂಟ್ ಆಗ್ತಿದೆ, ಕೊಟ್ಟಿರೋ ಕ್ರೆಡಿಟ್ ನ ರಿಕವರಿ ಮಾಡಕ್ ಆಗ್ತಿಲ್ಲ, ತುಂಬಾ ಸಾಲದಲ್ಲಿ ಐತೆ, ಡೆಟ್ ಅಲ್ಲಿ ಐತೆ, ಸೊ ಅದನ್ನ ಮಾಡ್ಬೇಕಂತಂದ್ರೆ ಅಪ್ರೋಚ್ ಮಾಡ್ಬೇಕು, ಯಾರಿಗಾದ್ರೂ ಹೋಗಿ ಕಂಪ್ಲೇಂಟ್ ಮಾಡ್ಬೇಕು. ಸೊ ಅದನ್ನ ಏನ್ ಮಾಡ್ತಾರಂದ್ರೆ NCLT ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ, ನ್ಯಾಷನಲ್ ಕಂಪನಿ ಲಾ ಅಪಿನೇಟ್ ಟ್ರಿಬ್ಯುನಲ್ ಅಂತ. ಅದೇ ರೀತಿ ನಿಮ್ದು ಪರ್ಸನಲ್ ಲಾಸ್ ಅಲ್ಲಿ ಇದ್ರೆ, ಇನ್ಸಾಲ್ವೆಂಟ್ ಆಗಿದ್ರೆ, ಪರ್ಸನಲ್ ಆಗಿದ್ರೆ, ಅದೇ ಕೂಡ ನೀವು ಡೆಟ್ ರಿಕವರಿ ಟ್ರಿಬ್ಯುನಲ್ಗೆ ಅಪ್ರೋಚ್ ಮಾಡಬಹುದು, ಓಕೆನಾ. ಸೊ ಇಷ್ಟು ಅಪ್ರೋಚ್ ಮಾಡಿದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ನಿಮ್ಗೆ ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ, ಓಕೆನಾ. ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ. ಆ ಕಮಿಟಿ ಫಾರ್ಮ್ ಮಾಡಿ ಎಷ್ಟು ಪರ್ಸೆಂಟೇಜ್ ಲಾಸ್ ಇದೆ, ಮತ್ತೆ ರಿಕಾಲ್ ಅಥವಾ ನಿಮ್ದು ಅಸೆಟ್ ನ ರೀಕ್ರಿಯೇಟ್ ಮಾಡಕ್ ಆಗುತ್ತಾ, ಲಾಸ್ ನ ರಿಕವರಿ ಮಾಡಕ್ ಆಗುತ್ತಾ ಅಂತ ಒಂದು ಸಜೆಷನ್ ಕೊಡ್ತಾರೆ, ಓಕೆನಾ. ಸೊ ಅಲ್ಲೇನ್ ಮಾಡ್ತಾರೆ ಅಂದ್ರೆ, ಈ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಟಸಿ ಕೋಡ್ ಅಂಡರ್ ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಂದು ಇನ್ಸಾಲ್ವೆನ್ಸಿ ಪ್ರೊಫೆಷನಲ್ಸ್ ನ ಅಪಾಯಿಂಟ್ ಮಾಡ್ತಾರೆ, ಓಕೆ. ಸೊ ಈ ಇನ್ಸಾಲ್ವೆನ್ಸ್ ಪ್ರೊಫೆಷನಲ್ಸ್ ಇರ್ತಾರೆ, ಅದನ್ನ IP ಅಂತ ಕರೀತಾರೆ, ಓಕೆನಾ. ಅವ್ರು ನಿಮ್ಗೆ ಕೆಲವೊಂದು ಸಜೆಷನ್ ಕೊಡ್ತಾರೆ, ನೀವು ಯಾವ ರೀತಿ ಓವರ್ಕಮ್ ಆಗ್ಬೋದು ಅಂತ. ಸೆಕೆಂಡ್ ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಂದು ಡಾಟಾನ ಕಲೆಕ್ಟ್ ಮಾಡ್ಕೊಂತಾರೆ, ಏನಂದ್ರೆ ಇನ್ಫಾರ್ಮೇಶನ್ ಯುಟಿಲಿಟಿ ಅಂತ, ಓಕೆ. ಇನ್ಫಾರ್ಮೇಶನ್ ಯುಟಿಲಿಟಿ, ಸೊ ಎಲ್ಲೆಲ್ಲಿ ಲೋನು ಎಷ್ಟು ಕೊಟ್ಟಿದ್ದೀರಾ, ನಿಮ್ದು ಅಸೆಟ್ ಎಷ್ಟಿದೆ, ಸೊ ಎಲ್ಲ ಇನ್ಫಾರ್ಮೇಶನ್ ಆ ಇನ್ಫಾರ್ಮೇಶನ್ ಯುಟಿಲಿಟಿ ಅವರು ತಗೊಂತಾರೆ, ಓಕೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಅದರ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ IBI ಅಂತ ಇರುತ್ತೆ, ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಟಸಿ ಬೋರ್ಡ್ ಆಫ್ ಇಂಡಿಯಾ ಅಂತ ಬರುತ್ತೆ, ಓಕೆ, IBI. ಸೊ ಅವರು ಕೂಡ ಒಂದು ಕಮಿಟಿ ಫಾರ್ಮ್ ಮಾಡಿರ್ತಾರೆ, ಓಕೆ. ಸೊ ಆಮೇಲೆ ಏನ್ ಮಾಡ್ತಾರೆ, ಫೋರ್ತ್ ಅಲ್ಲಿ ಅಗ್ರಿಗೇಟಿಂಗ್ ಅಥಾರಿಟಿ ಇರುತ್ತೆ. ಸೊ ಅಗ್ರಿಗೇಟಿಂಗ್ ಅಥಾರಿಟಿ ಬಂದ್ಬಿಟ್ಟು ಈ 4 ಪಿಲ್ಲರ್ಸ್ ಒಂದು ಫೈನಲ್ ಡಿಸಿಷನ್ ತಗೊಂಡು ಏನೇನ್ ಬೇಕು ಎಲ್ಲ ಸಜೆಸರಿ ಮೆಜರ್ಸ್ ಕೊಟ್ಟು ನಿಮ್ಗೆ ಓವರ್ಕಮ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಷ್ಟು ಗೊತ್ತಿರಬೇಕು. ಸೊ IBC ಬಗ್ಗೆ ಇಷ್ಟು ಬೇಸಿಕ್ಸ್ ಕವರ್ ಆಗುತ್ತೆ, ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಓಕೆ, ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಡೈರೆಕ್ಷನ್ 2025 ಅಂತ ಐತೆ. ಸೊ ಇಲ್ಲೇನಾಗುತ್ತದೆ, ರಿವೈಸ್ಡ್ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಟಾರ್ಗೆಟ್ಸ್ ಅಂಡ್ ಕ್ಲಾಸಿಫಿಕೇಶನ್ ಅಂತ ಇದೆ. ಸೊ ಏನ್ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂದ್ರೆ, ವಿ ನೋ ದಟ್ ಪ್ರಿಯಾರಿಟಿ ಸೆಕ್ಟರ್ ಅಂದ್ರೆ ಅಗ್ರಿಕಲ್ಚರ್ ಬರುತ್ತೆ, ಓಕೆ, ಮೈನಿಂಗ್ ಬರುತ್ತೆ, ಅದೇ ರೀತಿ MSMEಗಳು ಬರ್ತವೆ, ಓಕೆ. ಸೊ ಈ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಇರೋದು ಕೆಲವೊಂದು ಪರ್ಸೆಂಟೇಜ್ ನ ಚೇಂಜ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಏನಂತಂದ್ರೆ, ಇಟ್ ರಿಕ್ವೈರ್ಸ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಟು ಲೆಂಡ್ 40% ಆಫ್ ದ adjusted net bank credit to priority sectors including agriculture, MSC and education, housing and renewable energy, okay. ಈ ಪಾಯಿಂಟ್ಸ್ ಕೂಡ ನಿಮ್ಗೆ ಒಂದು ಹೈಲೈಟ್ಸ್ ಆಗಿ ಗೊತ್ತಿರಬೇಕು, ಓಕೆ. ನೆಕ್ಸ್ಟ್ NPA ಅಂತ. ಸೊ ನೆಕ್ಸ್ಟ್ ಪಾಯಿಂಟ್ NPA ಅಂತ ಬರುತ್ತೆ. ಸೊ NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ವಾಟ್ ಈಸ್ NPA ಅಂತ ಗೊತ್ತಿರಬೇಕು. ಫಸ್ಟ್ ಇದ್ರ ಫುಲ್ ಫಾರ್ಮ್ ಬಂದ್ಬಿಟ್ಟು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಓಕೆ. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್. ಏನ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತಂದ್ರೆ, ಎಕ್ಸಾಂಪಲ್ ನೀವು ಯಾರೋ ಒಬ್ಬನಿಗೆ ಲೋನ್ ಕೊಡ್ತೀರಾ, ಎಕ್ಸ್ ಅನ್ನೋನಿಗೆ ಲೋನ್ ಕೊಡ್ತೀರಾ. ಸೊ ಇಷ್ಟು ದಿನ ಆದ್ಮೇಲೆ ಒಂದು 3 months ಬಿಟ್ಟು ಆದ್ಮೇಲೆ ನಂಗೆ ಬಡ್ಡಿ ಕೊಡಪ್ಪ, ವಾಪಸ್ಸು ಬಡ್ಡಿ ಸಮೇತ ದುಡ್ಡು ಕೊಡು ಅಂತ ಕೊಡ್ತೀರಾ. ಸೊ ಅವನು ಏನ್ ಮಾಡ್ತಾರ ಅಂತಂದ್ರೆ, ನಿಮ್ಗೆ 3 months ಆದ್ರೂ ಕೂಡ ವಾಪಸ್ ಅಮೌಂಟ್ ರಿಟರ್ನ್ ಮಾಡೋದಿಲ್ಲ, ಅದ್ರ ಜೊತೆ ಬಡ್ಡಿ ಕೂಡ ಕಟ್ಟೋದಿಲ್ಲ, ಓಕೆ. ಏನಾಗ್ತೀರ ನೀವು ಕೊಟ್ಟಿರೋ ಅಸೆಟ್ ಆಗ್ಲಿ, ನೀವು ಕೊಟ್ಟಿರೋದು ಲೋನ್ ಆಗ್ಲಿ ಲಾಸ್ ಅಲ್ಲಿ ಬೀಳುತ್ತೆ. ಸೊ ಅದೇ ರೀತಿ ಬ್ಯಾಂಕಿಂಗ್ ಆರ್ಗನೈಸೇಷನ್ ಅಥವಾ ಲಾರ್ಜ್ ಆರ್ಗನೈಸೇಷನ್ಸ್ ಲೋನ್ ಕೊಟ್ಟಾಗ
ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಎಷ್ಟು ಕೊಟ್ಟಿರ್ತೀರಾ ಅದು ಕೂಡ ರಿಟರ್ನ್ ಆಗಲ್ಲ, ಅದ್ರ ಬಡ್ಡಿ ಕೂಡ ರಿಟರ್ನ್ ಆಗಲ್ಲ. ಸೊ ಅದನ್ನ ಹೇಳ್ತಾರೆ ಎನ್ ಪಿ ಅಂತ ಕರೀತಾರೆ ಜನರಲ್ ಆಗಿ. ಓಕೆ, ಸೊ ಇದನ್ನ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಹೇಳ್ಬೇಕಂತಂದ್ರೆ ಕೆಲವು ಪರ್ಸೆಂಟೇಜ್ ಬರ್ತವೆ, ಅಷ್ಟು ಗೊತ್ತಿರಬೇಕು. ಓಕೆ, ಸೊ ಎನ್ ಪಿ ಅಂದ್ರೆ ಏನು? ಸೊ ನಿಮ್ಗೆ 90 ಡೇಸ್ ಆದ್ರೂ ರಿಕವರಿ ಆಗಲ್ಲ ಅದನ್ನ ಅಮೌಂಟ್. ಓಕೆ, ಸೊ 90 ಡೇಸ್ ಆದ್ರೂ ಅಮೌಂಟ್ ರಿಕವರಿ ಆಗಲ್ಲ. ಸೊ ಅದನ್ನ ಏನಂತಾರೆ ಎನ್ ಪಿ ಅಂತ ಕರೆಯೋದು. ಓಕೆ, ಸೊ ಅದರಲ್ಲಿ ಕೆಲವೊಂದು ಟೈಪ್ಸ್ ಬರುತ್ತೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಲ್ಲಿ, ಅದು ಕೂಡ ಗೊತ್ತಿರ್ಬೇಕು. ಏನಂತಂದ್ರೆ ಒಂದ್ ಬಂದ್ಬಿಟ್ಟು ಸಬ್ ಸ್ಟ್ಯಾಂಡರ್ಡ್ ಅಸೆಟ್ಸ್ ಅಂತ. ಓಕೆ, ಸಬ್ ಸ್ಟ್ಯಾಂಡರ್ಡ್ ಅಸೆಟ್. ಓಕೆ, ಸೆಕೆಂಡ್ ಬಂದ್ಬಿಟ್ಟು ಡೌಟ್ಫುಲ್ ಅಸೆಟ್. ಓಕೆ, ಡೌಟ್ಫುಲ್ ಅಸೆಟ್. ಥರ್ಡ್ ಬಂದ್ಬಿಟ್ಟು ಲಾಸ್ ಅಸೆಟ್ ಅಂತ. ಓಕೆ, ಸೊ ಲಾಸ್ ಅಸೆಟ್. ಸೊ ಇಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ ಅಪ್ ಟು 12 ಮಂತ್ ಇದ್ರೆ, ಓಕೆ, ಅಪ್ ಟು 12 ಮಂತ್ ಇದ್ರೆ ಇಟ್ ಇಸ್ ದ ಸಬ್ ಸ್ಟ್ಯಾಂಡರ್ಡ್ ಅಸೆಟ್. ಡೌಟ್ಫುಲ್ ಅಸೆಟ್ ಅಂತಂದ್ರೆ ಮೋರ್ ದೆನ್ 12 ಮಂತ್ಸ್ ಆದ್ರೂ ಕೂಡ ನೀವು ಕೊಟ್ಟಿರೋ ಪ್ರಿನ್ಸಿಪಲ್ ಅಮೌಂಟ್ ಮತ್ತೆ ಇಂಟ್ರೆಸ್ಟ್ ಎರಡು ರಿಟರ್ನ್ ಆಗಲ್ಲ. ಓಕೆ, ಸೊ ಲಾಸ್ ಅಸೆಟ್ ಅಂದ್ರೆ ಇಟ್ ಇಸ್ ಅ ಅನ್ಕಂಟ್ರೋಲೇಬಲ್, ಅನ್ಕಲೆಕ್ಟೇಬಲ್. ಅಂದ್ರೆ ನೀವು ಎಷ್ಟೇ ಟೈಮ್ ಕೊಟ್ಟರು ಎಷ್ಟೇ ದಿನ ಇದ್ರು ಇದನ್ನ ರಿಟರ್ನ್ ಮಾಡಕ್ ಆಗಿರಲ್ಲ, ಅವರು ಕೂಡ ರಿಟರ್ನ್ ಮಾಡಿರಲ್ಲ. ಸೊ ಇದು ಬಂದ್ಬಿಟ್ಟು ಎನ್ ಪಿ ಅಂತ ಕರೆಯೋದು, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಇಷ್ಟು ಬೇಸಿಕ್ಸ್ ಗೊತ್ತಿರಬೇಕು. ಓಕೆ, ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಎನ್ವೈರನ್ಮೆಂಟಲ್ ಪಾಯಿಂಟ್ ಆಫ್ ವ್ಯೂ ನಾವು ಕನೆಕ್ಟ್ ಮಾಡ್ತಾ ಹೋಗೋಣ. ಸೊ ಇಲ್ಲೇನಂತಂದ್ರೆ ಫಸ್ಟ್ ಎನ್ವೈರನ್ಮೆಂಟಲ್ ಪಾರ್ಟ್ ಬಂದ್ಬಿಟ್ಟು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಇದೆ. ಓಕೆನಾ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ವೈ ಇನ್ ನ್ಯೂಸ್ ಅಂತ ಇದೆ. ಸೊ ಮಿನಿಸ್ಟರ್ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಕೆಲವೊಂದು ರೂಲ್ಸ್ ತಗೊಂಡ್ಬರುತ್ತೆ. ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಲಿ ಬಯೋಮೆಡಿಕಲ್ ವೇಸ್ಟ್ ಆಗಲಿ ಅಂತ ತಗೊಂಡ್ಬರುತ್ತೆ. ವಾಟ್ ಈಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್? ಓಕೆ, ಏನಂತಂದ್ರೆ ನಾವು ಹಾಕೋ ಕಸ ಆಗ್ಲಿ ಯಾವ ತರ ಮೇಂಟೈನ್ ಮಾಡಬೇಕು, ಮತ್ತೆ ಅದು ಎನ್ವೈರನ್ಮೆಂಟಲ್ ಥ್ರೆಟ್ ಆಗದಿರೋಂಗೆ ಕೆಲವೊಂದು ಕ್ರೈಟೀರಿಯಾ ಬೇಕು. ಇಟ್ ಇಸ್ ದ ಡ್ಯೂಟಿ ಆಫ್ ದ ಗೌರ್ಮೆಂಟ್ ಅಂಡ್ ಪಬ್ಲಿಕ್ ಅಂಡ್ ಪೀಪಲ್ ಆಲ್ಸೋ ಆಗುತ್ತೆ. ಸೊ ಏನ್ ಮಾಡಿದಾರೆ ಅಂತಂದ್ರೆ 2026 ರೂಲ್ಸ್ ತಗೊಂಡ್ಬಂದಿದ್ದಾರೆ. ಅದನ್ನ ಏನ್ ಮಾಡಿದಾರೆ ಅಂದ್ರೆ ಹಳೆ ರೂಲ್ 2016 ಇದೆಲ್ಲ ಅದನ್ನ ರಿಪ್ಲೇಸ್ ಮಾಡುತ್ತೆ, ಕೆಲವೊಂದು ಚೇಂಜಸ್ ತಗೊಂಡ್ಬಂದಿದ್ದಾರೆ. ಓಕೆನಾ, ಈ ಎಲ್ಲ ರೂಲ್ಸ್ ಯಾವ್ದ್ರ ಅಂಡರ್ ಬರುತ್ತಂದ್ರೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ಅಂಡರ್ ಬರೋದು. ಓಕೆ, ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಏನ್ ತಂದಿದಾರಲ್ಲ ಅದ್ರ ಕೆಲವೊಂದು ಕ್ರೈಟೀರಿಯಾ ಇದಾವೆ, ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲೇನ್ ಮಾಡಿದೆ ಅಂತಂದ್ರೆ ಇದು 4 ಸ್ಟ್ರೀಮ್ ಸೆಗ್ರಿಗೇಷನ್ ಹೇಳುತ್ತೆ. ಓಕೆ, ಇದು 4 ಸ್ಟ್ರೀಮ್ ಸೆಗ್ರಿಗೇಷನ್ ಹೇಳುತ್ತೆ. ಏನಂತಂದ್ರೆ ನಾವು ಹಾಕೋ ಕಸ ಆಗ್ಲಿ ವೇಸ್ಟ್ ಆಗ್ಲಿ 4 ಸ್ಟ್ರೀಮ್ ಆಗಿ ಸೆಗ್ರಿಗೇಟ್ ಮಾಡಿ ಅಂತ ಹೇಳುತ್ತೆ. ಒಂದ್ ಬಂದ್ಬಿಟ್ಟು ವೆಟ್. ಓಕೆ, ಯಾವ್ದಾವ್ದಂತ ನೋಡ್ತಾ ಹೋಗೋಣ. 4 ಸ್ಟ್ರೀಮ್ ಅಂತ, ಒಂದು ವೆಟ್ ಕಸ ಅಥವಾ ವೆಟ್ ವೇಸ್ಟ್, ಸೆಕೆಂಡ್ ಡ್ರೈ ವೇಸ್ಟ್. ಓಕೆ, ಥರ್ಡ್ ಬಂದ್ಬಿಟ್ಟು ಸ್ಯಾನಿಟರಿ ವೇಸ್ಟ್. ಸ್ಯಾನಿಟರಿ ಅಂದ್ರೆ ಗೊತ್ತು, ಮೆಡಿಕಲ್ ವೇಸ್ಟ್ ಕೆಲವೊಂದು ಇರ್ತವೆ. ನೆಕ್ಸ್ಟ್ ಸ್ಪೆಷಲ್ ಕೇರ್. ಓಕೆ, ಸ್ಪೆಷಲ್ ಕೇರ್ ವೇಸ್ಟ್ ಇರುತ್ತೆ. ಸೊ ಈ 4 ವೇಸ್ಟ್ ಗಳನ್ನ ಈ ತರ ಡಿವೈಡ್ ಮಾಡಿ ನೀವು ಕಲೆಕ್ಟ್ ಮಾಡ್ಬೇಕಂತ ಹೇಳೋದು. ಓಕೆ, ಸೊ ಅದೇ ರೀತಿ ಬಲ್ಕ್ ವೇಸ್ಟ್ ಜನರೇಟರ್ಸ್ ಅಂತ ಬರ್ತಾರೆ. ಓಕೆ, ಸೊ ಇದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಥವಾ ಲೋಕಲ್ ಬಾಡಿ ಮುನ್ಸಿಪಾಲಿಟಿ ಆ ಬಲ್ಕ್ ವೇಸ್ಟ್ ಜನರೇಟರ್ಸ್ ಇರ್ತಾವಲ್ಲ ಅದನ್ನ ಕ್ಲೀನ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ಬೇಕಂತ ಹೇಳೋದು. ಸೆಕೆಂಡ್ ಸೆಂಟ್ರಲೈಸ್ಡ್ ಆನ್ಲೈನ್ ಪೋರ್ಟಲ್. ಒಂದು ಪ್ರಾಪರ್ ಪೋರ್ಟಲ್ ಇದ್ರೆ ಎಲ್ಲಿ ಕಸ ಎಷ್ಟಾಗ್ತಿದೆ ಎಷ್ಟು ಸೆಗ್ರಿಗೇಟ್ ಮಾಡಿದೆ ಅನ್ನೋದು ಕೂಡ ಸಿಗುತ್ತೆ. ನೆಕ್ಸ್ಟ್ ರೆಫ್ಯೂಸ್ ಡಿರೈವ್ಡ್ ಫ್ಯೂಲ್ ಅಂತ ಬರುತ್ತೆ. ಏನು ರೆಫ್ಯೂಸ್ ಡಿರೈವ್ಡ್ ಫ್ಯೂಲ್ ಅಂತಂದ್ರೆ ನಾವು ಕೆಲವೊಂದು ಮೆಟೀರಿಯಲ್ ಇರ್ತವೆ, ನಾನ್ ರೀಸೈಕ್ಲೇಬಲ್ ಪೇಪರ್ ಅಥವಾ ನಾನ್ ರೀಸೈಕ್ಲೇಬಲ್ ಪ್ಲಾಸ್ಟಿಕ್ ಇರುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕೆಲವೊಂದನ್ನ ಕನ್ಸ್ಟ್ರಕ್ಷನ್ ಆಗ್ಲಿ, ರೋಡ್ ಕನ್ಸ್ಟ್ರಕ್ಷನ್ ಆಗ್ಲಿ, ಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಲಿ, ಇಟ್ಟಿಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಲ್ಲ ಅಲ್ಲಿ ಯೂಸ್ ಮಾಡ್ಕೋಬಹುದು ಅಂತ ಹೇಳುತ್ತೆ. ನೆಕ್ಸ್ಟ್ ಲ್ಯಾಂಡ್ ಫಿಲ್ ರಿಸ್ಟ್ರಿಕ್ಷನ್. ಏನ್ ಲ್ಯಾಂಡ್ ಫಿಲ್ ರಿಸ್ಟ್ರಿಕ್ಷನ್ ಅಂತಂದ್ರೆ ನಾನ್ ರೀಸೈಕಲೇಬಲ್ ಮತ್ತೆ ನಾನ್ ಎನರ್ಜಿ ರಿಕವರಬಲ್ ಮೆಟೀರಿಯಲ್ ಇರ್ತಲ್ಲ ಇನರ್ಟ್ ವೇಸ್ಟ್, ಅದ್ರಲ್ಲಿ ಲ್ಯಾಂಡ್ ಫಿಲ್ ಆಗದೆ ಇರೋಂಗೆ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಬೇಕಂತ. ಓಕೆ, ಸೊ ಎನ್ವೈರನ್ಮೆಂಟಲ್ ಕಂಪನ್ಸೇಷನ್ ಏನಂತಂದ್ರೆ ಎನ್ವೈರನ್ಮೆಂಟಲ್ ಕಂಪನ್ಸೇಷನ್ ಪೊಲ್ಯೂಟರ್ ಪೇ ಪ್ರಿನ್ಸಿಪಲ್ ಅಂತ ಬರುತ್ತೆ. ಯಾರು ಪೊಲ್ಯೂಷನ್ ಮಾಡ್ತಾರೆ ಅವರು ಪೇ ಮಾಡಬೇಕು ಅನ್ನೋದು ಆ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ದೋಸ್ ಹೂ ಆರ್ ದ ಪೊಲ್ಯೂಟರ್ಸ್. ಎಕ್ಸಾಂಪಲ್ ಒಂದು ಇಂಡಸ್ಟ್ರಿ
ವೇಸ್ಟ್ ನ ಜನರೇಟ್ ಮಾಡ್ತಿದೆ ಅಂದ್ರೆ ಇಟ್ ಶುಡ್ ಟೇಕ್ ಇಟ್ಸ್ ಓನ್ ರೆಸ್ಪಾನ್ಸಿಬಿಲಿಟಿ, ನಾಟ್ ದ ಗೌರ್ಮೆಂಟ್ ಆರ್ ಪಬ್ಲಿಕ್. ಓಕೆ, ಎಕ್ಸಾಂಪಲ್, ಒಂದು ಇಂಡಸ್ಟ್ರಿ ಒಂದು ನದಿಗೆ ಗಲೀಜ್ನ ಬಿಡ್ತಿದೆ ಅಥವಾ ಕೆಮಿಕಲ್ ನ ಬಿಡ್ತಿದೆ ಅಂತಂದ್ರೆ ಅದನ್ನ ಕ್ಲೀನ್ ಮಾಡೋದು ಮತ್ತೆ ನೀರ್ನ ಎಲ್ಲಿರೋ ಎನ್ವೈರನ್ಮೆಂಟ್ ಅಥವಾ ಬಯೋ ಅಲ್ಲಿರೋ ನೀರಲ್ಲಿರೋ ಜೀವಿಗಳಿಗೆ ಯಾವುದೇ ಎಫೆಕ್ಟ್ ಆಗದೆ ಇರೋದು ನೋಡ್ಕೋಬೇಕಾಗಿರೋದು ಆ ಇಂಡಸ್ಟ್ರಿ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅದನ್ನ ಪೊಲ್ಟಸ್ ಪೇ ಪ್ರಿನ್ಸಿಪಲ್ ಅಂತ ಕರೀತಾರೆ. ಓಕೆ 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 ಅದೇ ರೀತಿ ಇನ್ನೊಂದು ಕಾನ್ಸೆಪ್ಟ್ ನ್ಯೂಸ್ ಅಲ್ಲಿ ಇತ್ತು, ಇಂಡಿಯಾಸ್ ರಾಮ್ಸಾರ್ ನೆಟ್ವರ್ಕ್ ಟೀಚರ್ಸ್ 98 ಅಂತ ಇದೆ. ಓಕೆ, ಸೊ ಇಲ್ಲೇನಾಗಿದೆ ಅಂದ್ರೆ ರಾಮ್ಸರ್ ಸೈಟ್ಸ್ ತುಂಬಾ ಎಕ್ಸಾಮ್ ಪಾಯಿಂಟ್ ಆಫ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಇಲ್ಲೇನಂದ್ರೆ ಜನವರಿ 2026 ಅಲ್ಲಿ 2 ರಾಮ್ ಸೈಟ್ ಆಡ್ ಆಗಿದಾವೆ. ಒಂದು ಬಂದ್ಬಿಟ್ಟು ಪಾಟ್ನಾ ಬರ್ಡ್ ಸ್ಯಾಂಚುರಿ, ಸೆಕೆಂಡ್ ಬಂದ್ಬಿಟ್ಟು ಚಾರಿಧಾಂಡ್ ಅಂತ. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ ರಾಮ್ಸರ್ ಸೈಟ್ಸ್ ಲೊಕೇಶನ್ ಕೇಳ್ಬೋದು, ನಂಬರ್ ಕೇಳ್ಬೋದು. ಆಸ್ ಆಫ್ ನಾವು ಅಪ್ಡೇಟ್ ಆಗಿ 100 ಮೇಲೆ ಇದಾವೆ. ಬಟ್ ಥಿಂಗ್ ಏನಂತಂದ್ರೆ ಜನವರಿ ನ್ಯೂಸ್ ಅಲ್ಲಿ ಇರೋದ್ರಿಂದ ಪಾಟ್ನಾ ಬರ್ಡ್ ಸ್ಯಾಂಚುರಿ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಇದು ಬಿಹಾರ್ ಅಲ್ಲಿ ಬರಲ್ಲ. ಪಾಟ್ನಾ ಅಂದ್ರೆ ಎಲ್ಲರೂ ತಪ್ಪು ತಿಳ್ಕೊತೀರಾ. ಏನಂತಂದ್ರೆ ಕನ್ಫ್ಯೂಸ್ ಆಗ್ಬಾರ್ದು, ಇದು ಬಂದ್ಬಿಟ್ಟು ಯಥಾ ಡಿಸ್ಟಿಕ್ ಆಫ್ UP ಅಲ್ಲಿ ಬರೋದು, ಉತ್ತರ ಪ್ರದೇಶಲ್ಲಿ. ಓಕೆ, ಈ ಪಾಯಿಂಟ್ ಇಂಪಾರ್ಟೆಂಟ್, ಉತ್ತರ ಪ್ರದೇಶಲ್ಲಿ. ಆಮೇಲೆ ಚಾರಿಧಾಂಡ್ ಅಂತಂದ್ರೆ ಇದು ಕಚ್ ಡಿಸ್ಟಿಕ್ ಗುಜರಾತ್ ಅಲ್ಲಿ ಬರೋದು. ಸೊ ಎರಡು ರಾಮ್ಸರ್ ಸೈಟ್ ನ ಆಡ್ ಮಾಡಿರೋದು. ಓಕೆ, ಹಾಗಿದ್ರೆ ನಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ಬೋದು? ಓಕೆ, ರಾಮ್ಸರ್ ಸೈಟ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು, ಅದು ಕೇಳ್ತಾರೆ ಕ್ವಶನ್ ಫಸ್ಟ್ ಆಫ್ ಆಲ್. ಸೊ ರಾಮ್ಸರ್ ಸೈಟ್ಸ್, ಸೊ ವೆಟ್ಲ್ಯಾಂಡ್ ಇಂಪಾರ್ಟೆನ್ಸ್ ಅಥವಾ ನ್ಯಾಷನಲಿ ಇಂಪಾರ್ಟೆಂಟ್ ವೆಟ್ಲ್ಯಾಂಡ್ ಇರೋದನ್ನ ಅದನ್ನ ರಾಮ್ಸರ್ ಸೈಟ್ಸ್ ಅಲ್ಲಿ ಆಡ್ ಮಾಡ್ತಾರೆ. ಏನಂದ್ರೆ ಎಕಲಾಜಿಕಲ್ ಥ್ರೆಟ್ ಆಗ್ತಿರೋದು ಅಥವಾ ಎನ್ವೈರನ್ಮೆಂಟಲ್ ಇಂಪಾರ್ಟೆಂಟ್ ಇರೋದನ್ನ ರಾಮ್ಸರ್ ಸೈಟ್ಸ್ ಅಂತ ಅನೌನ್ಸ್ ಮಾಡ್ತಾರೆ. ಓಕೆ, ಅದು ಬಂದ್ಬಿಟ್ಟು 1972 ಅಲ್ಲಿ ರಾಮ್ಸರ್ ಕನ್ವೆನ್ಷನ್ ಅಂತ ನಡೀತೆ. ಎಲ್ಲಿ ಅಂದ್ರೆ ಇರಾನ್ ಅಲ್ಲಿ. ಓಕೆ, ರಾಮ್ಸರ್ ಕನ್ವೆನ್ಷನ್ ಓಕೆ ಇರಾನ್ ಅಲ್ಲಿ ನಡೆಯೋದು. ಸೊ ಅದನ್ನ ಏನಂತಾರೆ ಅಂದ್ರೆ ಇಟ್ಸ್ ಕಾಲ್ಡ್ ಆಸ್ ಅ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಥವಾ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಅಂತ ಕರೀತಾರೆ. ಓಕೆ, ಸೊ ಇದನ್ನ ರಾಮ್ಸರ್ ಕನ್ವೆನ್ಷನ್ ಅಂತ ಕರೆಯೋದು. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದು ವೆಟ್ಲ್ಯಾಂಡ್ ನ ಕನ್ಸಿಡರ್ ಮಾಡ್ಬೇಕಂದ್ರೆ ಕೆಲವೊಂದು ಕ್ರೈಟೀರಿಯಾ ಇದಾವೆ. ಏನಂತಂದ್ರೆ ಟೋಟಲ್ 9 ಕ್ರೈಟೀರಿಯಾ ಇರೋದು. ಸೊ ಟೋಟಲ್ 9 ಕ್ರೈಟೀರಿಯಾ ಇರೋದು. ಸೊ ಈ 9 ಕ್ರೈಟೀರಿಯಾದಲ್ಲಿ ಒಂದು ಕ್ರೈಟೀರಿಯಾ ಕೂಡ ಸ್ಯಾಟಿಸ್ಫೈ ಆದ್ರೆ ಅದನ್ನ ವೆಟ್ಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ವೆಟ್ಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, 1 out of 9. ಓಕೆ, ಸೊ 9 out of 1 ಯಾವ್ದಾದ್ರು 9ರಲ್ಲಿ ಒಂದು ಕ್ರೈಟೀರಿಯಾ ಒಪ್ಪಿದ್ರೆ ಅಥವಾ ರಿಲೇಟೆಡ್ ಇದ್ರೆ ಅದನ್ನ ವೆಟ್ಲ್ಯಾಂಡ್ ಅಂತ ಅನೌನ್ಸ್ ಮಾಡ್ತಾರೆ. ಓಕೆ, ಸೊ ಇಷ್ಟು ಗೊತ್ತಿರ್ಬೇಕು. ಅದೇ ರೀತಿ ಕರ್ನಾಟಕದಲ್ಲಿ ಯಾವ್ದಾದ್ರು ರಾಮ್ಸರ್ ಸೈಟ್ಸ್ ಇದಾವಂತ. ಓಕೆ, ಸೊ ಕರ್ನಾಟಕದಲ್ಲಿ ಯಾವ್ದಾದ್ರು ರಾಮ್ಸರ್ ಸೈಟ್ಸ್ ಇರ್ತಾರೆ ಎಕ್ಸಾಮ್ ಅಲ್ಲಿ ಕೇಳೋಕ್ ಚಾನ್ಸ್ ಇರುತ್ತೆ. ಸೊ ನಮ್ಗೆ ಗೊತ್ತು ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ. ಓಕೆ, ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ. ದ ಸೆಕೆಂಡ್ ಬಂದ್ಬಿಟ್ಟು ಅಗ್ನಾಸಿನಿ. ಓಕೆ, ಅಗ್ನಾಸಿನಿ ಬರ್ಡ್ ಸ್ಯಾಂಚುರಿ. ಓಕೆ, ಥರ್ಡ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಮಾಗಡಿ ಕೆರೆ. ಓಕೆ, ಮಾಗಡಿ ಕೆರೆ. ಓಕೆ, ದ ಫೋರ್ತ್ ಒನ್ ಬಂದ್ಬಿಟ್ಟು ಅಂಕ ಸಮುದ್ರ. ಓಕೆ, ಅಂಕ ಸಮುದ್ರ. ಸೊ ಇಲ್ಲಿ ಏನಂತಂದ್ರೆ ಎಲ್ಲಿದೆ ಅಂತ ಲೊಕೇಶನ್ ಕೇಳೋ ಚಾನ್ಸಸ್ ಇರುತ್ತೆ. ರಂಗನತಿಟ್ಟು ಎಲ್ಲಿ ಬರುತ್ತಪ್ಪ? ಮಂಡ್ಯ. ಸೊ ಮಂಡ್ಯ ಡಿಸ್ಟಿಕ್ ಅಲ್ಲಿ. ಸೊ ಅಘನಾಸಿನಿ ಬರೋದಲ್ಲಿ ಉತ್ತರ ಕನ್ನಡ. ಓಕೆ, ಉತ್ತರ ಕನ್ನಡದಲ್ಲಿ. ಮಾಗಡಿ ಬಂದ್ಬಿಟ್ಟು ಗದಗ್ ಡಿಸ್ಟಿಕ್. ಓಕೆ, ಅಂಕ ಸಮುದ್ರ ಬಂದ್ಬಿಟ್ಟು ವಿಜಯನಗರ ಡಿಸ್ಟಿಕ್. ಓಕೆ, ವಿಜಯನಗರ ಡಿಸ್ಟಿಕ್ ಅಲ್ಲಿ ಬರೋದು. ಸೊ ಇಷ್ಟು ಪ್ಲೇಸ್ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇಲ್ಲಿಗೆ ಜನವರಿ ಸೆಕೆಂಡ್ ಪಾರ್ಟ್ ಕವರ್ ಆಯ್ತು. ಸೊ ಇಷ್ಟು ಎಕ್ಸಾಮ್ಗೆ ಎಷ್ಟು ಬೇಕು, ಎಷ್ಟು ಕೀ ಪಾಯಿಂಟ್ಸ್ ಬೇಕು, ಎಷ್ಟು ಹೈಲೈಟೆಡ್ ಪಾಯಿಂಟ್ಸ್ ನ ನೀವು ಕವರ್ ಮಾಡ್ಕೋಬೇಕಂತ ಹೇಳಿರ್ತೇನೆ. ಸೊ 1 by 1 ಸೆಷನ್ ಅಲ್ಲಿ ಕ್ಲೀನ್ ಆಗಿ ಪ್ರಿಸೈಸ್ ಆಗಿ ಒಂದು ಶಾರ್ಟ್ ಕಟ್ ಆಗಿ ನಿಮ್ಗೆ ಕವರ್ ಮಾಡ್ತೈತೆ. ಸೊ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಗುಡ್ ಲಕ್ ಟು ಎವ್ರಿವನ್. ಓಕೆ.